ಅಯ್ಯೋ ನಾನ್ ಫಸ್ಟ್ ನೀರ್ ಹಿಡಿಬೇಕಿಲ್ಲ ನೈಟ್ ನಾನ್ ಇಟ್ಟಿದ್ದು ಅಯ್ಯೋ ನಾನ್ ಹಿಡಿಬೇಕು ಎದೇಳಿ ಡೈಲಿ ನಿಮ್ದು ಇದೇ ಆಯ್ತು ನೀರ್ ಹಿಡಿಯಕ್ಕೆ ಬಿಡಲ್ಲ ನಾನು ನಾನ್ ಫಸ್ಟ್ ಬೆಂಚ್ಗೆ ಇಟ್ಟಿರೋದು ಫಸ್ಟ್ ನಾನ್ ಹಿಡಿಬೇಕು ರೀ ರೀ ಒಳಗಡೆ ಸಿಂಕ್ ಕಟ್ಕೊಂಡ್ಬಿಟ್ಟಿದೆ. ಪೇಪರಲ್ಲಿ ಚರಂಡಿ ಕಟ್ಕೊಂಡಿರೋ ಸುದ್ದಿ, ಮನೇಲಿ ಸಿಂಕ್ ಕಟ್ಕೊಂಡಿರೋ ಸುದ್ದಿ. ಪೈಪು ಹಾಳಾಗೋಗಿದೆ. ನನ್ನನ್ನೇನು ಪ್ಲಂಬರ್ ಅಂತ ಅನ್ಕೊಂಡಿದ್ಯಾ? ದುಡಿಯ ಗಂಡಸು ಹೊರಗಡೆನೂ ನಾನೇ ನೋಡ್ಕೋಬೇಕು, ಮನೇಲೂ ನಾನೇ ನೋಡ್ಕೋಬೇಕಾ? ಇನ್ನೂ ಇಲ್ಲೇ ನಿಂತಿದ್ಯಾ? ಪೇಪರ್ ಯಾರು ಕೊಡ್ತಾರೆ? ಆರಾಧನಾ 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 ಅಮ್ಮ ನಾನು ಇಲ್ಲಿದ್ದೀನಿ. ಅಯ್ಯೋ ಏನೇ ಮಾಡ್ತಾ ಇದೀಯಾ? ಅಲ್ಲ ಕಣೆ, ನೀನ್ ಯಾಕೆ ಇದನ್ನೆಲ್ಲ ಮಾಡಕ್ ಹೋಗಿದ್ದೆ? ಪ್ಲಂಬರ್ಗೆ ಹೇಳಿದಿದ್ರೆ ಆಗ್ತಿತ್ತಲ್ವಾ? ಬೆಳಗ್ಗೆ ಪ್ಲಂಬರ್ಗೆ 400 ರೂಪಾಯಿ ಕೊಡ್ಬೇಕಿತ್ತಾ? ಇವಾಗ ನೋಡು, ನಾನೇ ಪೈಪ್ ತಂದು ಫಿಕ್ಸ್ ಮಾಡಿ 50 ರೂಪಾಯಿ ಕೆಲಸ ಮುಗಿಸಿಲ್ವಾ? ಸರಿ ನಾನು ಹೊಡ್ತೀನಿ, ಇಂಟರ್ವ್ಯೂಗೆ ಟೈಮ್ ಆಗ್ತದೆ. ಸರಿ ಅಮ್ಮ ಹಾಗೆ ನೀರು ಬರ್ತಿದೆ, ಒಂದ್ಸತಿ ಚೆಕ್ ಮಾಡು. ಸಿರಿ, ಏನೇ ಇದು? ಏನು? ನಾನ್ ಇಂಟರ್ವ್ಯೂಗೆ ಹೋಗ್ಬೇಕು ಅಂತ ಐರನ್ ಮಾಡಿಟ್ಟಿದ್ ಬಟ್ಟೆ ಕಣೆ ಇದು, ನೀನ್ ಹಾಕೊಂಡಿದ್ಯಲ್ಲೇ? ಆಗಲ್ಲ ಕಣೆ, ನನಗೆ ಇದೇ ಡ್ರೆಸ್ ಬೇಕು, ನೀನೇ ಬೇರೆದು ಹಾಕೊಂಡೋಗು. ಬೇರೆದೆಲ್ಲ ಹಳೇದಾಗ್ಬಿಟ್ಟಿದೆ ಕಣೆ, ಇದೊಂದೇ ಚೆನ್ನಾಗಿರೋದು, ಇಂಟರ್ವ್ಯೂ ಬೇರೆ ಇದೆ. ಮಗಳೇ ಸಿರಿ, ನಿನಗೆ ಯಾವ ಬಟ್ಟೆ ಬೇಕೋ ಆ ಬಟ್ಟೆ ಹಾಕೊಂಡೋಗು. ನನ್ನ ಹೆಂಡತಿ ಮಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕತೀಯ? ನೀನು ನನ್ನ ಮಗಳು, ನೀನ್ ಚೆನ್ನಾಗಿರ್ಬೇಕು. ಕೇಳಿಸ್ತು ತಾನೆ ಅಪ್ಪ ಹೇಳಿದ್ದು? ನನಗೂ ಕಾಲೇಜಲ್ಲಿ ಫಂಕ್ಷನ್ ಇದೆ, ಬೆಳಗ್ಗೆ ನನ್ನ ತಲೆ ತಿನ್ಬೇಡ, ಯಾವುದೋ ಒಂದು ಹಾಕೊಂಡೋಗು. ಬರೀ ಬಾಗಿಲು ತೊಳೆದು ಗುಡಿಸಿ ರಂಗೋಲೆ ಇಟ್ಟ ತಕ್ಷಣ ಸಾಕಾಗಲ್ಲ. ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಪೈಪ್ ಫಿಕ್ಸ್ ಮಾಡಿ 300 ರೂಪಾಯಿ ಉಳಿಸಿದ ತಕ್ಷಣ ಸಂಸಾರ ನಡೆದೋಗುತ್ತಾ? ಮನೇಲಿ ಕಷ್ಟ ಏನು, ಯಾರ್ಯಾರಿಗೆ ಏನೇನು ಬೇಕು ಅಂತ ಮನ್ಸಿಗೆ ತಗೋಬೇಕು ಮಗಳೇ. ಅಯ್ಯೋ ನನ್ನ ಮಗಳಲ್ಲ, ನನ್ನ ಹೆಂಡತಿ ಮಗಳೇ. ಏನು ಇಂಟರ್ವ್ಯೂನ? ಈ ಇಂಟರ್ವ್ಯೂ ಉಸಾಬ್ರಿ ಎಲ್ಲ ಯಾಕೆ ಬೇಕು? ಯಾವುದಾದ್ರೂ ಒಂದು ಗಾರ್ಮೆಂಟ್ಸ್ ಸೇರ್ಕೊಂಡ್ರೆ ತಿಂಗಳಿಗೆ 9,000 ಸಂಬಳ, ಹೇಗೋ ಜೀವನ ನಡೆದೋಗುತ್ತೆ. ಇದಕ್ಕೇನು ಕಡಿಮೆ ಇಲ್ಲ. ಲೇ ಇವಳೆ, ತಿಂಡಿ ರೆಡಿನಾ? ನಮಸ್ಕಾರ.
ಇಡೀ ರಾಜ್ಯ ತುಂಬ ನಮ್ಮದು 69 ಚೌಟ್ರಿಗಳಿವೆ. ರಿಯಲ್ ಎಸ್ಟೇಟ್ನಲ್ಲಿ ನಾವೇ ನಂಬರ್ 1. 12 ಸ್ಕೂಲ್ಗಳು, 6 ಕಾಲೇಜ್ಗಳು, 1 ಅಗರಬತ್ತಿ ಫ್ಯಾಕ್ಟ್ರಿ. ಮತ್ತೀಗ ಹೊಸ ಬಿಸ್ನೆಸ್ ಶುರು ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಿದೆಯಾ. ನಮ್ಮ ಕಂಪ್ನಿನಲ್ಲಿ ಒಟ್ಟು 3456 ಜನ ಕೆಲಸ ಮಾಡ್ತಿದ್ದಾರೆ. ವಿಪರ್ಯಾಸ. ನಿನಗೆ ಪೂಜೆ ಮಾಡೋದಕ್ಕೆ, ಹೂ ಬದಲಾಯಿಸೋದಕ್ಕೆ ಜನ ಮಾತ್ರ ಇಲ್ಲ. ಸರ್, ಹಾರ. ನನ್ನ ಭಯಕ್ಕೆ ದೊಡ್ಡ ಹಾರ ತರೋ ಅವಶ್ಯಕತೆ ಇಲ್ಲ. ಭಕ್ತಿಯಿಂದ 3 ಹೂ ಇಟ್ಟರೂ ಸಾಕು. ಮಾಡೋ ಕೆಲಸ ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ, ಮಾಡೋದು ನಾನು ನಿಷ್ಠೆಯಿಂದ ಮಾಡಬೇಕು ಅಷ್ಟೇ. ಇಂಟರ್ವ್ಯೂಗೆ ಹೋಗ್ತಿದ್ದೀನಿ ಅಪ್ಪ. ನಿನ್ನ ಮಗಳು ನೀನು ಕಟ್ಕೊಟ್ಟಿರೋ ಕನಸನ್ನ ಇನ್ನೂ ಮರ್ತಿಲ್ಲ, ಮರೆಯೋದು ಇಲ್ಲ. ಆಲ್ ದಿ ಬೆಸ್ಟ್ ಹೇಳಿ ಆಶೀರ್ವಾದ ಮಾಡು ಅಪ್ಪ. ಅಮ್ಮ, ನಂಗೆ ಟೈಮ್ ಆಯಿತು, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಅಯ್ಯೋ, ತಿಂಡಿ ತಿನ್ಕೊಂಡು ಹೋಗೆ. ಬೇಡಮ್ಮ, ನಂಗೆ ನಿಜವಾಗ್ಲೂ ಟೈಮ್ ಆಯಿತು. ಆರಾಧನಾ. ಅಮ್ಮ, ಇವತ್ತಿನ ಮಟ್ಟಿಗೆ ನನಗೆ ತಿಂಡಿಗಿಂತ ಕೆಲಸನೇ ಮುಖ್ಯ. ಅಕಸ್ಮಾತ್ ಈ ಕೆಲಸ ಏನಾದರೂ ಸಿಗಲಿಲ್ಲ ಅಂದರೆ ಮನೆ ಪರಿಸ್ಥಿತಿ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಮ್ಮ. ಬರ್ತೀನಿ. ಆರಾಧನಾ, ಏನೇ ಇದು? ಹರಿದಿರೋ ಬಟ್ಟೆ ಹಾಕ್ಕೊಂಡು ಹೋಗ್ತಿದೀಯಾ? ಹರಿದಿಲ್ಲಮ್ಮ, ಹರಿದೋಗಿರೋದನ್ನ ಹೊಲ್ಕೊಂಡಿದ್ದೀನಿ ಅಷ್ಟೆ. ಈ ದುಪ್ಪಟ್ಟ ಇರೋದು ಯಾಕೆ ಹೇಳು? ಇದನ್ನ ಹಿಂಗೆ ತಗೊಂಡು ಹಿಂಗೆ ಹಾಕ್ಕೊಂಡ್ರೆ ಯಾರಿಗೂ ಕಾಣಿಸಲ್ಲ ಅಷ್ಟೇ. ನೀನೇನು ತಲೆ ಕೆಡ್ಸ್ಕೊಬೇಡ, ಬರ್ತೀನಿ. ಅಕ್ಕ, ನಿಮ್ದಾಯ್ತಾ? ಆರಾಧನಾ, ಇಂಟರ್ವ್ಯೂಗೆ ಹೋಗ್ತಾ ಇದೆಯಲ್ಲ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮ್ಯಾಮ್ ನಮಸ್ತೆ, ನಾವು ಕಾರ್ಪೊರೇಷನಿಂದ ಬಂದಿರೋದು ಸರ್ವೆ ಮಾಡಲಿಕ್ಕೆ. ನಾನು ಆರಾಧನಾ ಅಂತ. ವಯಸ್ಸೆಷ್ಟು? ವಯಸ್ಸು 24. ಮನೇಲಿ ಯಾರ್ಯಾರು ಇದ್ದೀರಾ? ನಮ್ಮಮ್ಮ ಇದ್ದಾಳೆ, ಹೆಸರು ರೇವತಿ ಅಂತ, ವಯಸ್ಸು 45. ತಂದೆ? ನಂಗೆ ತಂದೆ ಇಲ್ಲ. ಉಳ್ದೋರ್ ಬಗ್ಗೆ ಮನೇಲಿ ಕೇಳ್ಕೊಳ್ಳಿ. ಹಾಗೆಲ್ಲ ಬಿಡಕ್ಕಾಗಲ್ಲಮ್ಮ, ಅವರಿಗೆ ತುಂಬ ಮೀಟಿಂಗ್ಸ್ ಇದೆ. ಹಾಗೆ ಹೇಳ್ಬಿಡಿಮ್ಮ, ಒಂದು 10 ನಿಮಿಷ ಅಷ್ಟೇ, ಅವ್ರನ್ನ ಭೇಟಿ ಮಾಡಿಬಿಟ್ಟು ಹೋಗ್ಬಿಡ್ತೀನಿ. ಅವ್ರು ಹೇಳೋದು ಅರ್ಥ ಮಾಡ್ಕೊಳ್ಳಿಮ್ಮ. ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಏನಪ್ಪ ಅದು ಗಲಾಟೆ? ಸರ್, ಯಾರೋ ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ. ನಮಸ್ಕಾರ. ನಮಸ್ತೆ ಅಮ್ಮ. ನೀವು ಅನಂತಯ್ಯ ಮೇಷ್ಟ್ರವರ ಹೆಂಡತಿ ಅಲ್ವಾ? ನಿಮ್ಮಂಥ ಶ್ರೀಮಂತರು ಈ ಬಡ ಮೇಷ್ಟ್ರ ಹೆಂಡ್ತಿನ ಗುರ್ತು ಹಿಡಿತೀರೋ ಇಲ್ವಂತ ಅನ್ಕೊಂಡಿದ್ದೆ. ಅಂಥದ್ರಲ್ಲಿ ಮೇಷ್ಟ್ರನ್ನ ಮರೆಯೋದಕ್ಕಾಗುತ್ತಾ? ಬಡತನ ಮತ್ತು ಶ್ರೀಮಂತಿಗೆ ನಾವು ನಡೆಯೋ ನಡತೆನಲ್ಲಿದೆ ಅಂತ ಹೇಳ್ಕೊಟ್ಟರು ಅವರು. ಇಷ್ಟು ದೂರ ಬಂದಿದ್ದೀರಾ, ಹೇಳಿ ಏನು ವಿಷಯ? ಮಗಳಿಗೆ ಮದುವೆ ಗೊತ್ತಾಗಿದೆಯಪ್ಪ. ಮಗಳ ಮದುವೆನಾ? ಒಳ್ಳೆ ವಿಷಯ. ಮೇಷ್ಟ್ರು ನನ್ನ 2 ಮಕ್ಕಳಿಗೂ ಪಾಠ ಹೇಳ್ಕೊಟ್ಟಿದ್ದಾರೆ. ನಿಮ್ಮ ಮಗಳ ಮದುವೆ ನಮ್ಮ ಚೌಟ್ರಿನಲ್ಲೇ ಆಗಬೇಕು. ಯಾವಾಗ ಮದುವೆ? ಮುಂದಿನ ತಿಂಗಳು 22ನೇ ತಾರೀಕು. ಆ ಡೇಟ್ಗೆ ಯಾವ ಚೌಟ್ರಿ ಫ್ರೀ ಇದೆಯೋ ನೋಡಿ ಗೊತ್ತು ಮಾಡಿಕೊಡಿ. ಓಕೆ ಸರ್. ಅಮ್ಮ, ಇನ್ನೂ ಏನೇ ಸಹಾಯ ಇದ್ರೂ ನಿಸ್ಸಂಕೋಚವಾಗಿ ಕೇಳಿ. ಅಲ್ಲಪ್ಪ, ನಾನು ಏನು ಕೇಳ್ದೇನೆ ಎಲ್ಲನೂ ನೀವೇ ಕೊಡ್ತಾ ಇದ್ದೀರಾ. ಗುರುವಿನ ಋಣ ತೀರಿಸೋ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ಆ ಭಗವಂತ ನನಗೆ ಕರುಣಿಸಿದ್ದಾನೆ. ನೀವು ನೆಮ್ಮದಿಯಾಗಿ ಮದುವೆ ಮಾಡಿ. ಹೆಸರಿಗೆ ತಕ್ಕ ಹಾಗೆ ಇವರು ಧರ್ಮರಾಯರೇ. ಓಹೋ, ಮಹಿಳಾ ಮನೆಗಳು ಯಾರು? ಕಾರ್ಪೊರೇಷನಿಂದ ಬಂದಿದ್ದೀವಿ. ಓಹೋ, ಎಲೆಕ್ಷನ್ನು. ಮನೆ ಯಜಮಾನ್ರು ಮಹೇಶ್ ಅಂತ, ವಯಸ್ಸು 48. 48? ಇನ್ನು ಮೇ ತಿಂಗಳೇ ಬಂದಿಲ್ಲ. 48 ಅಂತ 47. 47 ಬರ್ಕೊಳ್ಳಿ ಮೇಡಮ್. ಹೆಸರು ಮಹೇಶ್ ಅಂತ, ಸಿಂಹರಾಶಿ. ಅದೆಲ್ಲ ಬೇಕಿಲ್ಲ ಸರ್. ಬೇಡವಾ? ಇವಳು ನನ್ನ ಹೆಂಡ್ತಿ ರೇವತಿ. ವಯಸ್ಸು ಎಷ್ಟೇ?
ಒಂದು 45 ಬರ್ಕಳೆ. ಇನ್ನು ನನ್ನ ಮಗಳು ಸಿರಿ ಲಕ್ಷ್ಮಿ ಹೆಸರಿಟ್ಟಿದ್ದೀನಿ. ಈ ಯುಗಾದಿ ಬಂದರೆ 17 ತುಂಬಿ 18ಕ್ಕೆ ಬೀಳುತ್ತೆ. ಅಷ್ಟೇ ಇನ್ಫಾರ್ಮೇಶನ್. ಇಲ್ಲ ಆರಾಧನಾ ಗೊತ್ತು ಆರಾಧನವ್ರು ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ತಾಯಿ ರೇವತಿ ತಂದೆ ಇಲ್ಲ ಅಂತ. ಅಯ್ಯೋ, ರೇವತಿ ಅಕ್ಕನ ಕತೆ ಮುಗೀತಿವತ್ತು. ನೋಡ್ದೇನೆ 3 ಹೊತ್ತು ಮಗಳನ್ನ ವಹಿಸ್ಕೊಂಡು ಬರ್ತಾ ಇದ್ದಲ್ಲ, ಬೇರೆಯವ್ರ ಮುಂದೆ ನನ್ನ ಮಾನ ಮುರದಿ ಹೆಂಗ್ ಕಳೆದು ಅಂತ ನೋಡಿದ್ಯಾ? ಅವಳು ನಿನ್ನ ಮಗಳು, ಈ ಮಹೇಶ ನಿನ್ನ ಗಂಡ. ಆದ್ರೆ ನಾನು ಅವಳ ಅಪ್ಪ ಅಂತ ಒಪ್ಕೊಳಕ್ ತಯಾರಿಲ್ಲ. ಹಾಗಲ್ಲ ರೀ ಅವಳು ಹೇಳಿದ್ದು. ಏನಾಗಲ್ಲ, ಅದು ನಿನ್ನ ಹಳೆ ಗಂಡ ಸತ್ತೋದ್ನಲ್ಲ, ಅವಾಗ ನೀವಿಬ್ರು ಬೀದಿಲ್ ಬಿದ್ದಿದ್ರಲ್ಲ, ಅವಾಗ ಬಾಳ್ ಕೊಟ್ಟನ ಯಾವನೇ? ನಾನ್ ತಾನೆ. ಇಷ್ಟು ಮಾಡಿದ್ರು ನಿನ್ನ ಮುದ್ದಿನ ಮಗಳು ಕಡ್ಡಿ ಮುರಿದಂಗೆ ನನಗೆ ಅಪ್ಪನೇ ಇಲ್ಲ ಅಂತ ಹೇಳಿ ಹೋಗಿದ್ದಾಳಲ್ಲ. ಹಾಗಲ್ಲ ರೀ. ಏನೇ ಆಗಲ್ಲ, ನಿಮ್ಮನ್ನು ಬೆಳೆಸ್ಬೇಕಾದ್ರೆ ನಾನು ಬೇಕು, ನಿಮ್ಗೆ ರಕ್ಷಣೆ ಕೊಡ್ಬೇಕಾದ್ರೆ ನಾನು ಬೇಕು, ಎಲ್ಲದಕ್ಕೂ ನಾನು ಬೇಕು. ಈಗ ರೆಕ್ಕೆ ಪುಕ್ಕ ಬಂತಲ್ಲ, ಪುರ್ರ ಅಂತ ಆರೋಗ್ಬೋದಲ್ಲ, ಅದಕ್ಕೆ ನಾನು ಇವಾಗ ಬೇಡ ಅಲ್ಲ, ರೆಕ್ಕೆನ ಕಟ್ ಮಾಡಿಬಿಡ್ತೀನಿ. ನೋಡೋ ರೇವತಿ, ಹೇಳ್ತಾ ಇದ್ದೀನಿ, ಇಷ್ಟು ಅವಮಾನ ಸಹಿಸ್ಕೊಂಡು ನನ್ನ ಕೈಲಿ ಬದುಕಕ್ಕಾಗಲ್ಲ. ನಿನಗೆ ನಾನು ಬೇಕಾ ಇಲ್ಲ ನಿನ್ನ ಮಗಳು ಬೇಕಾ? ಡಿಸೈಡ್ ಮಾಡ್ಕೊ. ಅಯ್ಯಯ್ಯೋ, ಹಾಗಂದ್ರೆ ಹೇಗೆ ರೀ? ನನಗೆ ನೀವು ಬೇಕು, ಅವಳು ಬೇಕು. ಇಂಥ ನವರಂಗಿ ಮಾತುಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಬರ್ತಾ ಬರ್ತಾ ನಿನ್ನ ಮಗಳ ದುರಾಂಕಾರ ಹೆಚ್ಚಾಗ್ತಾ ಇದೆ. ತರುಮ್ರಾಯ ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ, ಇನ್ನು ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಸಂಜೆ ಬರ್ಲಿ ನಿನ್ನ ಮಗಳು ಮನೆಗೆ, ನನ್ನನ್ನ ಎದುರಾಕೊಂಡು ಆಟ ಆಡ್ತಾಳ? ಮನೆ ಹಂಗಿರ್ಲಿ ರೇವತಿ, ಇಡೀ ವಟಾರದಲ್ಲಿ ಯಾರು ನನ್ನ ಎದುರಾಕೊಂಡು ಬದುಕಕ್ಕಾಗಲ್ಲ. ತಿಳ್ಕೊಬಿಡು, ನೀವು ತಿಳ್ಕೊಬಿಡಿ. ಅಯ್ಯಯ್ಯೋ, 8:05 ಆಗೋಯ್ತಲ್ಲ. 8:45ಗೆಲ್ಲ ಇರಬೇಕು. ಅಣ್ಣ, ನಾಗ್ವಾರ 150 ರೂಪಾಯಿ ಆಗತ್ತೆ. ಅಣ್ಣ, ನನ್ನ ಹತ್ರ ಇರೋದೇ 60 ರೂಪಾಯಿ. ದಿನಕ್ಕೆ ಇಂಥ ಕತೆ ಪುರಾಣ 100 ಸರಿ ಕೇಳ್ತೀನಿ. ಬೋಣಿ ಬೇರೆ ಆಗಿಲ್ಲ, ಹೋಗಿ ಮೇಡಮ್. ಹಲೋ ಮೇಡಮ್, ಬನ್ನಿ. ಸ್ವಲ್ಪ ಬೇಗ ಹೋಗಿ ಅಣ್ಣ, ಪ್ಲೀಸ್. ಆಯ್ತು ಸಿಸ್ಟರ್. ಇಂಟರ್ವ್ಯೂ ಅಂತೀರಾ, ಅರ್ಜೆಂಟ್ ಇದೆ ಅಂತೀರಾ, ಆಟೋ ಹತ್ತಕ್ಕೆ ಮೀನಾ ವೇಷ ಎಣಿಸ್ತಾ ಇದ್ದೀರಾ. ಅಣ್ಣ, ದಯವಿಟ್ಟು ಇನ್ನೊಂದು ಚೂರು ಫಾಸ್ಟಾಗಿ ಹೋಗ್ಬಿಡಿ ಅಣ್ಣ. ಅಯ್ಯಯ್ಯೋ, ಸಿಗ್ನಲ್ ಬಿದ್ರೆ ಏನ್ ಮಾಡೋದು? ಮೇಡಮ್, ಆಡು ಮುಟ್ಟದ ಸೊಪ್ಪಿಲ್ಲ, ಆಟೋ ನುಗ್ಗದ ಗಲ್ಲಿ ಇಲ್ಲ. ಇನ್ನೊಂದು ನಿಮಿಷದಲ್ಲಿ ಅಲ್ಲಿ ಇರ್ತೀನಿ, ಬನ್ನಿ ಮೇಡಮ್. ತಗೊಳ್ಳಿ ಅಣ್ಣ. ಬೇಡ ಮೇಡಮ್. ಮೊದಲನೇ ಬೋಣಿ ಅನ್ಕೋತೀನಿ, ದಯವಿಟ್ಟು ಬೇಡ ಅನ್ಬೇಡಿ. ನನ್ನ ಹತ್ರ ಇರೋದೇ ಇಷ್ಟು. ಬೋಣಿ ಅಂದರೆ ಬರೀ ದುಡ್ಡಲ್ಲ ಮೇಡಮ್. ನಿಮ್ಮ ಜೊತೆ ಮಾತಾಡಿದ್ನಲ್ಲ, ಏನೋ ಒಂಥರ ಸಂತೋಷ ಆಯಿತು. ನಿಮ್ಮಂಥ ಸ್ವಾಭಿಮಾನಿ ಹೆಣ್ಮಕ್ಳಿಗೆ ನಮ್ಮಂಥ ಆಟೋ ಡ್ರೈವರ್ ಸಪೋರ್ಟ್ ಯಾವತ್ತೂ ಇರುತ್ತೆ. ನಾನು ನಂಬಿರೋ ರಾಯರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀವು ಒಂದಲ್ಲ ಒಂದು ದಿವಸ ದೊಡ್ಡ ಮಟ್ಟಕ್ಕೆ ಬೆಳಿತೀರಾ. ಅವತ್ತು ಈ ಕನ್ನಡ ರಘುನ ಮರಿಬೇಡಿ ಮೇಡಮ್. ಒಳ್ಳೇದೇ ಆಗಲಿ. ಬರ್ತೀನಿ ಮೇಡಮ್. ಅಯ್ಯೋ ಭಗವಂತ, ಏನು ಹೆಚ್ಚು ಕಮ್ಮಿ ಆಗದಿರೋ ನೋಡ್ಕೊಳಪ್ಪ. ಶುಭ ಲಗ್ನ ವೆಡ್ಡಿಂಗ್ ಕಂಪನಿ, ಕರ್ನಾಟಕದ ನಂಬರ್ 1 ವೆಡ್ಡಿಂಗ್ ಪ್ಲಾನರ್. ನನ್ನ ಕನಸಿಗೆ ಹತ್ರ ಇರೋ ಕಂಪನಿ. ನನಗೆ ಈ ಕೆಲಸ ಬೇಕೇ ಬೇಕು. ಒಳಗಡೆ ಹೋಗಿಲ್ಲಮ್ಮ. ನಾನು ಇಂಟರ್ವ್ಯೂಗೆ ಬಂದಿದ್ದೀನಿ. ಇಂಟರ್ವ್ಯೂ ಎಟ್ಕೇಟ್ ಗೊತ್ತೇನ್ರಿ ನಿಮಗೆ? ಹರಿದಿರೋ ಚಪ್ಪಲಿ ಹಾಕೋ ಬಂದು ಇಂಟರ್ವ್ಯೂ ಅಂತ ಹೇಳ್ತಾ ಇದ್ದೀರಾ.
ಸರ್ ಈಗಲೇ ಬರ್ತಾ ಬಾಗ್ಲಲ್ಲಿ ಕಿತ್ತೋಯ್ತು. ಅಲ್ರಿ ಇಂಟರ್ವ್ಯೂ ಬರ್ಬೇಕಾದ್ರೆ ಹೀಗೆ ಬಂದಿದ್ದೀರಾ, ನಾಳೆ ಇನ್ ಕೆಲ್ಸಕ್ಕೆ ಹೇಗ್ರಿ ಬರ್ತೀರಾ? ಗೆಟ್ ಔಟ್. ಅಮಲ ಇನ್ನೂ ಬಂದಿಲ್ವಾ? ಇನ್ನೇನ್ ಬರ್ತಾಳೆ ಬಾಬಾ. ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ ಅಪ್ಪ. ನನಗೆ ಗೊತ್ತು ಪಂಚುವಲ್ ಆಗಿಲ್ಲ ಅಂದರೆ ನಿಮಗೆ ಕೋಪ ಬರುತ್ತೆ ಅಂತ. ಬಟ್ ದಿಸ್ ಟ್ರಾಫಿಕ್, ಸಾರಿ ಅಪ್ಪ. ಸಾರಿ ಎವ್ರಿಬಡಿ. ನಾವಿವತ್ತು ಮೀಟಿಂಗ್ ಸೇರಿರೋ ಮೇಯ್ನ್ ಅಜೆಂಡಾ ಏನು ಅಂತಂದರೆ, ಕೆಲವೊಂದು ವಿಷಯಗಳಲ್ಲಿ ನಾವು ಅಪ್ಡೇಟ್ ಆಗಬೇಕಾಗಿದೆ. ನಮ್ಮ ಕಂಪ್ನಿನಲ್ಲಿ ಎಲ್ಲ ಇದೆ, ಆದರೆ ಫ್ರೆಶ್ನೆಸ್ಸೇ ಇಲ್ಲ. ನಾವು ಅದನ್ನೇ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಯಾವ ಅರ್ಥದಲ್ಲಿ ಧರ್ಮ? ನನಗೆ ವಯಸ್ಸಾಗ್ತಾ ಇದೆ, ಕಂಪ್ನಿಗೆ ಹೊಸತನ ಬೇಕಿದೆ. ನನಗನ್ಸುತ್ತೆ ನಮ್ಮ ಜನ್ರೇಷನ್ ಐಡಿಯಾಗಳು ವರ್ಕ್ ಆಗೋದಿಲ್ಲ ಅಂಥೇಳಿ. ಹಾಗೇನಿಲ್ಲ, ವಯಸ್ಸಾಗ್ತಿದ್ದ ಹಾಗೆ ಮನುಷ್ಯರಿಗೆ ಮೆಚುರಿಟಿ ಬರುತ್ತೆ. ಆ ಥರ ಮೆಚುರಿಟಿ ಇರೋ ವ್ಯಕ್ತಿಗಳು ನಮ್ಮ ಕಂಪ್ನಿಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಈಗ ಬರ್ತಿರೋ ಯುವಕರಿಗೆ ಗೈಡ್ ಮಾಡೋಕ್ಕೆ ಅದು ಬೇಕು. ಮೆಚುರಿಟಿ ಓಕೆ, ನಾನು ಏನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಟೆಕ್ನಾಲಜಿ ಇವತ್ತು ಮನುಷ್ಯನ ಮೀರಿ ಬೆಳೀತಾ ಇದೆ. ಅದಕ್ಕೆ ಯುವಕರು ಬಂದರೆ ಫ್ರೆಶ್ನೆಸ್ ಇರುತ್ತೆ ಅನ್ನೋದು ನನ್ನ ಐಡಿಯಾ. ಹಾಗಿದ್ರೆ ಅಪ್ಪ ನನ್ನನ್ನು ಕಂಪನಿ ಲೀಡ್ ಮಾಡಕ್ಕೆ ಹೇಳ್ತಾರೆ. ನಮ್ಮ ಕಂಪ್ನಿಗೆ ಒಬ್ಬ ಫ್ರೆಶ್ ಥಾಟ್ ಇರೋ ಯಂಗ್ ಲೀಡರ್ ಬೇಕು, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡುವಂಥ ವ್ಯಕ್ತಿ ಬೇಕು. ಐ ಥಿಂಕ್ ನನ್ನ ಜಾಗಕ್ಕೆ ನನ್ನ ಮಗ ಸುಶಾಂತ್ ಕರ್ಕೊಂಡು ಬರೋದಕ್ಕೆ ಇದು ಸರಿಯಾದ ಸಮಯ ಅನ್ಸುತ್ತೆ. I welcome this. It's a good move, ಅಪ್ಪ. ಏನಾಯ್ತು? ನೀರು ಕುಡ್ಕೊಂಬರ್ತೀನಿ. ನನ್ನ ಜಾಗಕ್ಕೆ ನನ್ನ ಮಗ ಸುಶಾಂತ್ ಕರ್ಕೊಂಡು ಬರೋದಕ್ಕೆ ಇದು ಸರಿಯಾದ ಸಮಯ ಅನ್ಸುತ್ತೆ. ನನ್ನ ಮಗ ಸುಶಾಂತ್ ಕರ್ಕೊಂಡು ಬರೋದಕ್ಕೆ ಇದು ಸರಿಯಾದ ಸಮಯ ಅನ್ಸುತ್ತೆ. ಸರಿಯಾದ ಸಮಯ ಅನ್ಸುತ್ತೆ. ನನಗೇನೋ ಸುಶಾಂತ್ ಕಂಪ್ನಿನ ಲೀಡ್ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಸಾವಿತ್ರಿಗೆ ಹೇಳಿದ್ದೀನಿ ಮೂರ್ತಿ. ಇನ್ನು ಇಲ್ಲೇ ನಿಂತಿದ್ದೀರಲ್ಲ, ಹೋಗ್ರಿ. ಸರ್ ಯಾರಾದರೂ ಬೇಕು ಬೇಕು ಅಂತ ಇಂಟರ್ವ್ಯೂ ಕಿತ್ತೋಗಿರೋ ಚಪ್ಪಲಿ ಹಾಕೊಂಡ್ ಬರ್ತಾರಾ ಸರ್? ಬರ್ತಾರೆ, ಕಿತ್ತೋಗಿರೋ ಜನ ಕಿತ್ತೋಗಿರೋ ಚಪ್ಪಲಿನೇ ಹಾಕೊಂಡು ಬರ್ತಾರೆ. ಸರ್ ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಅನ್ನೋದಿರುತ್ತೆ, ಹೀಗೆಲ್ಲ ಮಾತಾಡ್ಬೇಡಿ. ಒಳ್ಳೆ ಬಟ್ಟೆ ಹಾಕೊಂಡು ಇಂಟರ್ವ್ಯೂ ಬರೋ ಯೋಗ್ಯತೆ ಇಲ್ಲ ಅಂದ್ರು ಮಾತ್ಗೇನು ಕಮ್ಮಿ ಇಲ್ಲ. ಸರ್ ಇಂಟರ್ವ್ಯೂ ಕರೆದಿರೋರೇ ಬೇರೆ. ಹರಿದೋಗಿರೋ ಚಪ್ಪಲಿ ತಾನೆ, ಅದು ನಾನು ಸರಿ ಮಾಡಿಸ್ಕೋತೀನಿ. ಆದರೆ ದಯವಿಟ್ಟು ಚಪ್ಪಲಿ ಕಿತ್ತೋಗಿದೆ ಅನ್ನೋ ಕಾರಣಕ್ಕೆ ನನ್ನ ಅವಕಾಶನ ಕಿತ್ಕೋಬಿಡಿ ಸರ್, ಪ್ಲೀಸ್. ಜಾಗ ಬಿಡಿ. ರೀ ಸೆಕ್ಯೂರಿಟಿ, ಕಳಿಸಿ ಮೊದಲು ಆಚೆಗೆ. ನಡಿಯಮ್ಮ, ನಡೀರಿ.
ರವಿ ರವಿನೇ. ಬಾ. ಏನ್ ಜಗದೀಶ್, ಹೆಣ್ಮಕ್ಳ ಜೊತೆ ಈಗ ಮಾತಾಡೋದು? ಬಟ್ಟೆ ಇರೋದು ಮೈ ಮುಚ್ಚೋದಕ್ಕಷ್ಟೇ, ಅದು ಯಾರ ಯೋಗ್ಯತೆನೂ ಹೇಳ್ಬೇಕಾಗಿಲ್ಲ. ಒಬ್ಬೊಬ್ಬರಿಗೆ ಈ ಕಂಪ್ನಿನೇ ಕೊಂಡ್ಕೊಳ್ಳೋ ಯೋಗ್ಯತೆ ಇರುತ್ತೆ. ಬಟ್ಟೆ ನೋಡಿ ಯೋಗ್ಯತೆನ ಡಿಸೈಡ್ ಮಾಡಬೇಡಿ. ಆರಾಧ್ನಾ, ಮಂಗಳ, ಹಾಗೆ ಪಾಯಸಕ್ಕೆ ರೆಡಿ ಮಾಡ್ಕೊ. ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಹಾಕು. ನನ್ನ ಮಗನಿಗೆ ತುಂಬ ಇಷ್ಟ. ಕಾಂತ, ಕಾಂತ, ಯಾರು ನೋಡು? ಎಲ್ಲಿ ಹೋಗ್ತೀರಾ ಎಲ್ರು ಮನೇಲಿ? ಏ ಕಾಂತ, ಕಾಂತ, ಕರ್ದಾಗ ಮಾತಾಡಕ್ಕಾಗಲ್ವಾ ನಿಂಗೆ? ಡೋರ್ ಬೆಲ್ ರಿಂಗ್ ಆಗಿದ್ದು ಕೇಳಿಸಿಲ್ವಾ? ಹೋಗಿ ಬಾಗಲ್ ತೆಗಿ. ಸರ್, ಸುಶಾಂತ್ ಅವ್ರು ಇದ್ದಾರಾ? ಇದ್ದಾರೆ ಸರ್, ಅವ್ರು ಪಿಜ್ಜಾ ಆರ್ಡರ್ ಮಾಡಿದ್ರು. ಪಿಜ್ಜಾನ? ಇಷ್ಟೊಂದ? ಹೌದು ಸರ್. ಕೊಡಿ. ಏನು ಹುಡುಗನಪ್ಪ, ಮನೇಲಿ ಅಷ್ಟು ಚೆನ್ನಾಗಿ ಅಡುಗೆ ಮಾಡಿಸ್ತಾ ಇದ್ದೀನಿ, ಎಲ್ಲ ಇವ್ನಿಗೆ ಇಷ್ಟವಾದ್ದೆ ಅಂದ್ರೂ ಹೊರಗಡೆಯಿಂದ ಪಿಜ್ಜಾ ತರಿಸ್ಕೊಂಡು ತಿನ್ನಬೇಕು. ಏನು ಅಭ್ಯಾಸಗಳು. ರಾಜ್, 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 ಭಗವಂತ, ಏನಿದೆಲ್ಲ? ರಾಜ್, ರಾಜ್, ಓ ಶಿಟ್, ಏನಮ್ಮ? ಆಕ್ಸಿಡೆಂಟ್ ಮಾಡಿಸ್ಬಿಟ್ಟಲ್ಲ ಮಾಮ್. ಆಕ್ಸಿಡೆಂಟಾ? ಯಾರಿಗೋ? ಗೇಮ್ ಅಲ್ಲಮ್ಮ, 2 ಅವರ್ ಆಡಿರೋದೆಲ್ಲ ವೇಸ್ಟ್ ಆಗೋದು ಗೊತ್ತಾ? ವೇಸ್ಟ್ ಅಂತೆ, ವೇಸ್ಟು. ಏನು ಇದು ನಿನ್ ರೂಮಿನ ಅವಸ್ಥೆ? ಭಗವಂತ, ಓ ದೇವ್ರೆ. ಯಾರು ಹುಡುಕ್ತಿದ್ಯಮ್ಮ? ಆ ಗಂಟೆಗೆ 4 ಸತಿ ಪಿಜ್ಜಾ ತರಿಸ್ಕೊಂಡು ತಿಂತಾ ಇದೆಯಲ್ಲ, ಈ ರೂಮಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಅಂತ ನೋಡ್ತಾ ಇದ್ದೀನಪ್ಪ. ಓ ಅದ ಅದು ನನಗೆ ಮಾಮ್. ರಜಣ, ಪಿಜ್ಜಾ. ನಾನ್ ನಿನ್ಗೋಸ್ಕರ ಅಡ್ಗೆ ಮಾಡಿಸ್ತಾ ಇದ್ರೆ ನೀನ್ ಇಲ್ಲಿ ಪಿಜ್ಜಾ ತರಿಸ್ಕೊಂಡು ತಿಂತಾ ಇದ್ಯಾ? ಅದು 4 ಯಾರು ತಿಂತಾರೋ ಇಷ್ಟು? ಮಾಮ್, ನನಗೆ ಯಾವ ಪಿಜ್ಜಾ ತಿನ್ಬೇಕಂತ ಡಿಸೈಡ್ ಮಾಡಕ್ಕೆ ಆಗ್ಲಿಲ್ಲ. ಅದಕ್ಕೆ ನಾನು 4 ಡಿಫ್ರೆಂಟ್ ಟಾಪಿಂಗ್ಸ್ ತರಿಸಿದ್ದೀನಿ. ಎಲ್ಲದರಲ್ಲೂ ಒಂದೊಂದು ಪೀಸ್ ತಿಂತೀನಿ. ಅದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪೂರ್ತಿ ತಿಂತೀನಿ. ಉಳಿದಿದ್ದು ನಮ್ ಕಾಂತನ್ಗೆ ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ ಅಲ್ವೇನೋ? ರಜಡ, ಬರ್ಗರು ಕೂಡ. ಯಾಕಮ್ಮ ಹುಡುಗನ ಮೇಲೆ ಯಾವಾಗ್ಲೂ ಹುಡುಗರು ಅಂತಿರ್ತೀಯ? ಅಲ್ಲ ರಾಜ್, ಇಷ್ಟೊಂದು ಊಟ ಯಾರಾದ್ರೂ ವೇಸ್ಟ್ ಮಾಡ್ತಾರಾ? ಏನ್ ಬೇಕು ಅದನ್ನ ಮಾತ್ರ ತರಿಸ್ಕೊಂಡು ತಿನ್ಬೇಕು ತಾನೆ. ಒಂದು ತನ್ನ ಸಿಕ್ಕಿದ್ರೆ ಸಾಕು ಅಂತ ಎಷ್ಟೊಂದು ಜನ ಕೊರಗ್ತಾ ಇದ್ದಾರೆ. ಅಂತದ್ರಲ್ಲಿ ಅದ್ ನಂಗೆ ಗೊತ್ತು ಮಾಮ್, ಸುಮ್ನೆ ಯಾಕೆ ಲೆಕ್ಚರ್ ಕೊಡ್ತೀಯಾ? ನಿಂಗೂ ಬೇಕಾ ಪಿಜ್ಜಾ? ಬೇಡ ನಂಗೆ. ಛೇ, ಹೋಗ್ತಿರೋ ಬಟ್ಟೆನೆಲ್ಲ ಹೆಂಗ್ ಬಿಸಾಕಿದ್ಯಾ ನೋಡು. ರಾಜ್, ನಿನ್ನ ಹತ್ರ ನಂಗೊಂದು ವಿಷಯ ಮಾತಾಡಬೇಕು. ಒಂದು ವಿಷಯ ಯಾಕಮ್ಮ, 100 ವಿಷಯ ಕೇಳು. ನಂಗೆ ಆಫೀಸಾ ಕೆಲ್ಸನಾ? ಅದೇ ವಿಷಯ ನಿಮ್ಮಪ್ಪ ಕೇಳ್ತಾ ಇದ್ರು. ಓ, ಧರ್ಮೇಂದ್ರ ಪ್ರಧಾನ್ ಅವರು ಏನಂದ್ರು? ಏನ್ ಮಾಡ್ತೀಯ ನೀನು ಅಂತ. ಇಷ್ಟೊತ್ತು ವಿಡಿಯೋ ಗೇಮ್ ಮಾಡ್ತಿದ್ದೆ, ಈಗ ಪಿಜ್ಜಾ ತಿಂತಾ ಇದ್ದೀನಿ. ಸಂಜೆ ಆಚೆ ಹೋಗ್ತೀನಿ, ರಾಕೇಶ್ ಮೇಘ ಸಿಗ್ತಾರೆ, ಒಂದು ಒಳ್ಳೆ ಕಡೆ ಡಿನ್ನರ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರ್ತೀನಿ. ಅದಲ್ವೋ, ನಿನ್ನ ಲೈಫಲ್ಲಿ ನೀನ್ ಏನ್ ಮಾಡ್ಬೇಕು ಅನ್ನೋ ಡಿಸಿಷನ್ ಇರಬೇಕು ತಾನೆ. ಜೀವನ ನಡ್ಸಕ್ ಏನ್ ಮಾಡ್ತೀಯಾ ಅಂತ. ಮಾಮ್,
ಯಾವ ಪಿಜ್ಜಾ ತಿನ್ಬೇಕನ್ನೋದೇ ಡಿಸೈಡ್ ಮಾಡೋಕ್ಕಾಗ್ತಿಲ್ಲ. ಇನ್ನು ಲೈಫಲ್ಲಿ ಏನು ಮಾಡ್ತೀನಿ ಅನ್ನೋದನ್ನ ಹೆಂಗಮ್ಮ ಡಿಸೈಡ್ ಮಾಡೋದು? ರಾಜ್, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಮಾಮ್, ಒಂದು ಸಲ ಸಾಫ್ಟ್ವೇರ್ ಇಂಜಿನಿಯರ್ ಆಗೋಣ ಅಂತ, ಇನ್ನೊಂದು ಸಲ ಆ್ಯನಿಮೇಷನ್ ಮಾಡೋಣ ಅಂತ, ಮತ್ತೊಂದು ಸಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋಣ ಅಂತ. ನೋಡು ರಾಜ್, ಲೈಫಲ್ಲಿ ನಾವೇನು ಮಾಡ್ಬೇಕಂತ ನಾವೇ ಡಿಸೈಡ್ ಮಾಡ್ಕೋಬೇಕು. ಈ ವಿಚಾರವಾಗಿ ನಿಮ್ಮಪ್ಪ ನಿನ್ನ ಹತ್ರ ಮಾತಾಡು ಅಂತ ಹೇಳಿದ್ದಾರೆ. ಫಸ್ಟು ಫ್ರೆಶ್ ಅಪ್ ಆಗಿ ಬರ್ತೀನಮ್ಮ, ಆಮೇಲೆ ಡಿಸೈಡ್ ಮಾಡೋಣ. ಅಲ್ಲ ಕಣೋ, ನಾನೇನೋ ಕೇಳ್ತಾ ಇದ್ದೀನಿ. ರಾಜ್, ಆ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡಬಾರ್ದಾ? ಒಳಗಡೆ ಕೇಳಿಸ್ಬಾರ್ದಾ? ಎಲ್ಲ ನನ್ನ ಕರ್ಮ. ಈ ಹುಡುಗ ಯಾವಾಗ ಸರಿ ಹೋಗ್ತಾನೋ. ಇಲ್ಲಿ ಉಸಿರು ತಗೊಂಡ್ರು ಗಲಾಟೆ ಥರ ಅನಿಸುತ್ತೆ. ನೀನು ಹೇಗೋ ಇಷ್ಟು ದೊಡ್ಡ ಕಂಪ್ನಿ ಸೇರಿಕೊಂಡೆ? ಬುದ್ಧಿ ಇದ್ರೆ ಬೂದಿನಾರು ಮಾರ್ಕೊಂಡು ಬದುಕ್ಬೋದು ಅಂತ ದೊಡ್ಡವ್ರು ಹೇಳಿದ್ದಾರೆ. ಬುದ್ಧಿ ಇತ್ತು, ಸೇರ್ಕೊಂಡೆ. ಮತ್ತೆ ಬೂದಿ ಅದೇನೇನು ಮಾಡಿದೆ? ಮಾರ್ತಿದ್ಯಾ? ಬಿಡು, ಒಂದೊಂದ್ಸಲಿ ಅದನ್ನು ಮಾಡಬೇಕಾಗತ್ತೆ. ಎಲ್ಲ ದಿನನೂ ಒಂದೇ ಥರ ಇರಲ್ಲ ಕಣೆ. ಇವತ್ತು ನೋಡು, ನೀ ನನಗೆ ಸಿಕ್ಕಿಲ್ವಾ ಹಾಗೆ. ಅದು ಸರಿ, ನೀನೇನೆ ಕಳೆದೇ ಹೋಗ್ಬಿಟ್ಟಿದ್ಯಾ. ಕಾಲೇಜ್ ಗ್ರೂಪ್ ಅಂತ ಒಂದಿದೆ, ಅದರಲ್ಲಿ ಮೆಸೇಜ್ ಮಾಡಿದ್ರೆ ನೋಡಲ್ಲ, ಯಾವುದಕ್ಕೂ ರಿಪ್ಲೈ ಮಾಡಲ್ಲ. ನನಗೆ ಸುಮ್ಮನೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತೆಲ್ಲ ಮೆಸೇಜ್ ಕಳ್ಸೋದು ಇಷ್ಟ ಆಗಲ್ಲ. ನಾನು ನನ್ನ ಡ್ರೀಮ್ ಕಡೆ ಫೋಕಸ್ ಮಾಡ್ತಿದ್ದೀನಿ. ಯಾಕೋ ಹಾಗೆ ನೋಡ್ತಿದ್ಯಾ? ಏನಿಲ್ಲ, ನೀನಿನ್ನೂ ಕಂಪ್ನಿ ಕಟ್ಟಬೇಕು ಅನ್ನೋ ಕನ್ಸು ಬಿಟ್ಟಿಲ್ವೇನೆ? ಗ್ರೇಟ್ ಕಣೆ, ಎಷ್ಟು ಫೋಕಸ್ಡ್ ಆಗಿದೆಯಾ. ಕನಸು ಅಂದರೆ ಹಾಗಿರಬೇಕು. ನನಗೆ ನಂದೇ ಕಂಪ್ನಿ ಕಟ್ಟಲೇಬೇಕು ಅನ್ನೋದು ತಲೆಯಲ್ಲಿ ಕೂತ್ಬಿಟ್ಟಿದೆ ಕಣೋ. ಅದು ನಮ್ಮಪ್ಪನ ಆಸೆ ಕೂಡ. ಅದು ಸರಿ, ನಿಂದೇನೋ ಕತೆ? ಡಿಗ್ರಿ ಮುಗಿದ್ಮೇಲಲ್ಲ, ಡಿಗ್ರಿ ನಡೀತಿರುವಾಗಲೂ ನನ್ನ ಕಥೆ ಏನು ಅಂತ ನಿನಗೆ ಹೇಳಿದ್ದೀನಿ. ಆ ಕತೆಗೆ ನೀನು ಒಪ್ಪಿಗೆ ಕೊಡಬೇಕಷ್ಟೆ. ಆ ಕಾರಣಕ್ಕೆ ಇವತ್ತು ನಂದು ಲಕ್ಕಿ ಡೇ. ಯಾಕೆ ಅಂತ ಕೇಳು. ಯಾಕೆ? ಕಾಲೇಜಲ್ಲಿ ನಿನ್ನನ್ನು ಬಿಡಿಸ್ಕೊಳ್ಳೋಕೆ ಎಷ್ಟೊಂದು ಸಲ ಪ್ರಯತ್ನ ಪಟ್ಟೆ, ನೀನು ಬೀಳಲಿಲ್ಲ. ಆದರೆ ಇವತ್ತು ನೀನೇ ಬಂದು ಬಿದ್ದಿದೆಯಲ್ಲ, ಅದಕ್ಕೆ. ನಿನ್ ತಲೆ ಇನ್ನೂ ಹುಡುಗಾಟ ಬಿಟ್ಟಿಲ್ವೇನೋ ನೀನು? ಎನಿವೆ, ಆಲ್ ದ ಬೆಸ್ಟ್ ಈ ಇಂಟರ್ವ್ಯೂಗೆ. ಥ್ಯಾಂಕ್ ಯು. ಇಂಟರ್ವ್ಯೂ ಎಲ್ಲಿ ನಡೀತಾ ಇದೆ ತೋರಿಸ್ತೀನಿ ಬಾ. ಮಿಸ್ ಆರಾಧನಾ, ಎಕ್ಸ್ಕ್ಯೂಸ್ ಮೀ ಸರ್. ಬನ್ನಿ, ಪ್ಲೀಸ್ ಕಮ್. ಸೊ ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್. ನಾನು ಆರಾಧನಾ ಅಂತ, ಇವೆಂಟ್ ಮ್ಯಾನೇಜಿಂಗಲ್ಲಿ ನನಗೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ ಸರ್. ಈ ಕಂಪ್ನಿಗೆ ಬರೀ ಸಂಬಳಕ್ಕೆ ಅಂತ ನಾನು ಇಂಟರ್ವ್ಯೂಗೆ ಬಂದಿಲ್ಲ. ನನಗೆ ಈ ಕೆಲಸ ಇಷ್ಟ. ಹಾಗಾದರೆ ಸಂಬಳ ಇಲ್ಲದೆ ಕೆಲಸ ಮಾಡ್ತೀರಾ? ಹಾಗಲ್ಲ, ಸಂಬಳ ಬೇಕೇ ಬೇಕು, ಆದರೆ ಅದೇ ಪ್ರಿಯಾರಿಟಿ ಅಲ್ಲ ಅಂತ ಹೇಳೋಕೆ ಬಂದೆ. ಎಲ್ಲಿರೋದು ನೀವು? JP ನಗರದಲ್ಲಿರೋ ಗ್ರ್ಯಾಂಡ್ ಅಪಾರ್ಟ್ಮೆಂಟ್. ಅಲ್ಲಿರ್ತೀರಾ? ಅಲ್ಲಲ್ಲ, ಅಲ್ಲೇ ಪಕ್ಕದಲ್ಲಿ ಎಲ್ಲಿ? ಇಂದ್ರಪ್ರಸ್ಥ ಅಂತ ವಟಾರ. ವಟಾರದಲ್ಲಿರ್ತೀರಾ? ವಾಟ್ ಇಸ್ ವಟಾರ? ಇಟ್ಸ್ ಅ ಪ್ಲೇಸ್ ವೇರ್ ಆಲ್ ದಿ ಮಿಡಲ್ ಕ್ಲಾಸ್ ಪೀಪಲ್ ಲಿವ್. ಓಹ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಿತ್ ಅಪಿಯರೆನ್ಸ್. ಹೇಳಿ, ಈ ಫೀಲ್ಡಲ್ಲಿ ಯಾಕೆ ಕೆಲಸ ಮಾಡ್ಬೇಕು ಅನ್ಕೊಂಡ್ರಿ? ಜೀವನದಲ್ಲಿ ದುಡ್ಡಿರ್ಲಿ ದುಡ್ಡಿಲ್ದೇ ಇರಲಿ, ಓದಿಲ್ದೇ ಇರಲಿ, ಬಡವರಾಗ್ಲಿ ಶ್ರೀಮಂತರಾಗ್ಲಿ, ಜಾತಿ ಯಾವುದೇ ಆಗಿದ್ರು, ಧರ್ಮ ಯಾವುದೇ ಆಗಿದ್ರು, ಎಲ್ಲದರಲ್ಲೂ ಕಾಮನ್ ಆಗಿರೋ ವಿಚಾರ ಅಂದರೆ ಮದುವೆ. ಅದರಲ್ಲೂ ಒಂದು ಹುಡುಗಿ ಚಿಕ್ಕ ವಯಸ್ಸಿಂದ ಕನಸು ಕಾಣೋದು ಅವಳ ಮದುವೆ ವಿಚಾರಕ್ಕೆ. ನನ್ನ ಮದುವೆ ಹೀಗೆ ಆಗಬೇಕು, ಹಾಗೆ ಆಗಬೇಕು ಅಂತ ಕನಸು ಕಂಡಿರ್ತಾಳೆ. ಬೇರೆಯವ್ರ ಆ ಕನಸನ್ನು ನನಸು ಮಾಡೋಕ್ಕೆ ನನಗೆ ಆಸೆ ಸರ್. ಓಕೆ,
ವಿಚ್ ಕಾಲೇಜ್? ನಾನು ಚಿಕ್ಕ ವಯಸ್ಸಿಂದ ಓದಿದ್ದು ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಕಾಲೇಜ್ನಲ್ಲಿ, ಅದರಲ್ಲೂ ಕನ್ನಡ ಮೀಡಿಯಂನಲ್ಲೇ. ಕನ್ನಡ ಮೀಡಿಯಮ್ಮ ನೋಡ್ದಾಗ್ಲೇ ಅನ್ಕೊಂಡೆ ಪಕ್ಕಾ ಲೋಕಲ್ಲು ಅಂತ. ಅಲ್ರಿ, ನಾಮಕರಣ ಅಂತ ಫಂಕ್ಷನ್ಗೆ ಫ್ಲವರ್ ಡೆಕೋರೇಷನ್ ಮಾಡಿ ಇಂಥ ದೊಡ್ಡ ಕಂಪ್ನಿಗೆ ಇಂಟರ್ವ್ಯೂ ಕೊಡಕ್ಕೆ ಬಂದಿದ್ದೀರಾ? ಮೇಡಮ್, ನಮ್ಮದು ಕಾರ್ಪೊರೇಟ್ ಕಂಪನಿ. ನಾವು ಡೀಲ್ ಮಾಡೋದೆಲ್ಲ ದೊಡ್ಡ ದೊಡ್ಡ ಕ್ಲೈಂಟ್ಸ್ಗಳ ಜೊತೆ. ನೀವು ಈ ಥರ ಹಳೆ ಚೂಡಿದಾರು, ಅರ್ಥ ಆಗದಿರೋ ಕನ್ನಡ ಮಾತಾಡ್ಕೊಂಡು ನಿಂತಿದ್ರೆ ಇನ್ಸಲ್ಟ್ ಆಗೋದು ನಮ್ಮ ಕಂಪ್ನಿಗೆ. ಯಪ್ಪ, ಎಷ್ಟೊಂದು ದಿವಸ ಆದಮೇಲೆ ಇಷ್ಟೊಂದು ಕನ್ನಡ ಮಾತಾಡ್ಬಿಟ್ಟೆ ನಾನು. ಲೈಕ್ ಶೀ ಸೆಡ್, ನಮ್ಮ ಕ್ಲೈಂಟ್ ಎಷ್ಟು ರಿಚ್ ಅಂದರೆ ದೇ ಡೋಂಟ್ ಇವನ್ ಆಸ್ಕ್ ಅಬೌಟ್ ದ ಬಜೆಟ್. ನಮ್ಮ ಕ್ಲೈಂಟ್ಸ್ ಎಲ್ಲ ಆ ಥರದವ್ರು. ಅವ್ರ ಮುಂದೆ ನೀವು ಇಲೀಟಾಗಿ ಡ್ರೆಸ್ ಮಾಡಿಕೊಂಡು ಫ್ಲೂಯೆಂಟ್ ಇಂಗ್ಲೀಷ್ ಮಾತಾಡಬೇಕು. ಏನ್ರಿ ಕನ್ನಡ ಮೀಡಿಯಂ ಆಗುತ್ತಾ ನಿಮ್ಮ ಕೈಯಲ್ಲಿ? ಇದೆಲ್ಲ ವರ್ಕೌಟ್ ಆಗಲ್ಲ. ಯು ಬೆಟರ್ ಮೂವ್ ಆನ್. ಯಪ್ಪ, ಎಷ್ಟೊಂದು ದಿವಸ ಆದಮೇಲೆ ಇಷ್ಟೊಂದು ಕನ್ನಡ ಮಾತಾಡ್ಬಿಟ್ಟೆ ನಾನು. ಏನ್ರಿ ಕನ್ನಡ ಮೀಡಿಯಂ ಆಗುತ್ತಾ ನಿಮ್ಮ ಕೈಯಲ್ಲಿ? ಎಕ್ಸ್ಕ್ಯೂಸ್ ಮೀ ಸರ್, ನನಗೆ ಇಂಗ್ಲಿಷ್ ಬರುತ್ತೆ. ಇಂಗ್ಲಿಷ್ ಕೂಡ ಒಂದು ಭಾಷೆ ಅಷ್ಟೇ, ಅದೇ ನಾಲೆಡ್ಜ್ ಅಲ್ಲ. ಇಂಗ್ಲಿಷ್ ಗೊತ್ತಿರೋರೆಲ್ಲ ಬುದ್ಧಿವಂತರು, ಉಳಿದವರೆಲ್ಲ ದಡ್ರು ಅನ್ನೋ ನಿಮ್ಮ ಮೆಂಟಾಲಿಟಿನ ಮೊದಲು ಚೇಂಜ್ ಮಾಡ್ಕೊಳ್ಳಿ. ತಾಯಿ ಭಾಷೆಗೆ ಮರ್ಯಾದೆ ಕೊಡದೇ ಇರೋರು ನೀವೇನ್ರಿ ನನಗೆ ಕೆಲಸ ಕೊಡೋದು? ಇದು ಕರ್ನಾಟಕ, ಕನ್ನಡ ನಮ್ಮ ಭಾಷೆ. ಕೆಲಸ ಸಿಗ್ಲಿ ಅನ್ನೋ ಕಾರಣಕ್ಕೆ, ಸಂಪಾದನೆ ಆಗುತ್ತೆ ಅನ್ನೋ ಕಾರಣಕ್ಕೆ ತಾಯಿನ ತಾಯಿ ಎಲ್ಲ ಅಂತ ಹೇಳೋಕ್ಕಾಗುತ್ತಾ? ನಮ್ಮ ಸಂಸ್ಕೃತಿಗೆ ಮರ್ಯಾದೆ ಇಲ್ಲದೆ ಇರೋ ಕಡೆ ನೀವು ಕೆಲಸ ಕೊಟ್ಟರು ನಾನು ಮಾಡಲ್ಲ. ಅಕಸ್ಮಾತ್ ಈ ಕೆಲಸ ಏನಾದರೂ ಸಿಗ್ಲಿಲ್ಲ ಅಂದ್ರೆ ಮನೆ ಪರಿಸ್ಥಿತಿ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಮ್ಮ? ಯಾವುದಾದ್ರೂ ಒಂದು ಗಾರ್ಮೆಂಟ್ಸ್ ಸೇರ್ಕೊಂಡ್ರೆ ತಿಂಗಳಿಗೆ 9,000 ಸಂಬಳ. ಅದನ್ನೆಲ್ಲ ಮರ್ತ್ಬಿಡಿ. ನಾವು ಕೆಲಸ ಮಾಡ್ತಾ ಇರೋದು ಕರ್ನಾಟಕದಲ್ಲಿ. ನೀವು ಕನ್ನಡನೇ ಮಾತಾಡ್ಬೋದು. ಆ್ಯಂಡ್ ನಾಳೆಯಿಂದ ನೀವು ಕೆಲಸಕ್ಕೆ ಬರ್ಬೋದು. ಮ್ಯಾಮ್, ನನ್ನ ಬಗ್ಗೆ ಪರಿಚಯ ಆಗಿಲ್ಲ ಅಲ್ಲ? ಐ ಆಮ್ ಸಮೀರಾ. ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡೇ ಬಂದಿದ್ದೀರಾ? ಐ ಆಮ್ ಮೋರ್ ಇಂಪ್ರೆಸ್ಡ್. ನವ್ ಯು ಆರ್ ಅ ಪಾರ್ಟ್ ಆಫ್ ಶುಭಲಗ್ನ ಕಂಪನಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ ಮ್ಯಾಮ್. ಏನಾಯ್ತಾ ಮೇಡಮ್? ಏನಂದ್ರೆ ಸೆಲೆಕ್ಟ್ ಆದೆ ಕಣೋ. ಅಯ್ಯಯ್ಯೋ, ಸೆಲೆಕ್ಟ್ ಆಗೋದೇನೆ? ಯಾಕೋ? ದಿನ ಈ ಮುಖ ನೋಡ್ಬೇಕಲ್ಲ. ರವಿ, ಇದೇ ಖುಷಿಲಿ ಒಂದು ಸ್ಟ್ರಾಂಗ್ ಕಾಫಿ ಕುಯ್ಯೋಣ. ನನ್ನ ಮಗ ಸುಶಾಂತ್ ಕರ್ಕೊಂಡು ಬರೋದಕ್ಕೆ ಇದು ಸರಿಯಾದ ಸಮಯ ಅನ್ಸುತ್ತೆ.
ಅಮ್ಮು ಐ ಆಮ್ ಥರ್ಸ್ಡೇ, ದಾಹ ತೀರಿಸ್ಕೊತಾ ಇದ್ದೀನಿ. ಅದಕ್ಕೆ ಇಷ್ಟೊಂದು ನೀರು ಕುಡಿತಾರೆ ಯಾರಾದರೂ? ಒಳಗೇನಾಯ್ತು ಅಂತ ನೋಡಿದ್ಯಲ್ಲ, ಅಲ್ಲೂ ನೀರೇ ತಾನೇ ಕುಡಿಸಿದ್ದು. ಹೌ ಇನ್ಸಲ್ಟಿಂಗ್ ಇಸ್ ಆಲ್ ದಿಸ್. ಕಂಪನಿಗೆ ಫ್ರೆಶ್ ಥಾಟ್ ಬೇಕು ಅಂದಾಗ ನನ್ನನ್ನು CEO ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ಆ ರಾಜ್ ಹೆಸರನ್ನ ಹೇಳ್ಕೊಂಬಂದ್ಬಿಟ್ರು. ಯಾಕೆ? ಮಗ ಅಂತನಾ? ಅಥವಾ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತನಾ? ನಾನು MBA ಮಾಡಿದ್ದೀನಿ, ನೀನು ಅಬ್ರಾಡಲ್ಲಿ MBA ಮಾಡ್ಕೊಂಬಂದಿದ್ಯಾ. ಗಂಡ ಹೆಂಡತಿ ಕಂಪನಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀವಿ. ನಮ್ಮಿಬ್ಬರಿಗೂ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದೆ, ಆದರೆ ಅವ್ರಿಗೆ ನಾವು ಬೇಡ. ಸುಶಾಂತ್ ರಾಜ್ ಧರ್ಮೇಂದ್ರನೇ ಬೇಕು. ಈ ಕಂಪನಿಗೋಸ್ಕರ ನಾವೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿಲ್ಲ. ಅವನಿಗೆ 24 hours ಫ್ರೆಂಡ್ಸ್, ಪಾರ್ಟಿ, ಪಬ್ ಅಂತ ಕುಣಿತಾ ಇರ್ತಾನೆ. ಅವನ್ನ ತಂದು ಕೂರ್ಸೋ ಪ್ಲಾನ್ ಮಾಡ್ತಿದ್ದಾರೆ. ಯಾಕೆ ಅಂತ? ಬಿಸ್ನೆಸ್ ಬಗ್ಗೆ ಹಸಿವು ಇಲ್ಲ, ಇಂಟ್ರೆಸ್ಟು ಇಲ್ಲ. ಏ ಸುಮಾ, ಏಕಾದಶಿ ನಾಳೆನೆ ಬಂದ್ಬಿಟ್ಟಿದೆ ಕಣೆ. ಅಯ್ಯೋ ದೇವರೇ, ಫಲಹಾರಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಆರಾಧನಾ, ಕೆಲಸ ಏನಾಯ್ತೆ? ಅಜ್ಜಿ, ಆಮೇಲೆ ನಿಂಗೆ ಸ್ವೀಟ್ ತಂದ್ಕೊಡ್ತೀನಿ. ಅಂದ್ರೆ ಆಮೇಲೆ ಬರ್ತೀನಿ. ಏನ್ ಮಾಡ್ತಿದ್ದೀರಾ ಮಹೇಶ್ ಸರ್? ಏನಾಗಿದೆ ನಿಮ್ಗೆ? ನನಗೇನಾಗಿದೆ ಅಲ್ಲ, ಮೊದಲು ನಿನಗೇನಾಗಿದೆ ಅಂತ ಕೇಳ್ಕೊ. ಇಷ್ಟು ದಿನ ಮನೇಲಿ ಮರ್ಯಾದೆ ತೆಗಿತಾ ಇದ್ದೆ, ಇವಾಗ ಊರವ್ರ ಮುಂದೆ ಎಲ್ಲ ಮರ್ಯಾದೆ ತೆಗಿತೀಯಾ? ಇವಾಗ ಮರ್ಯಾದೆ ತೆಗಿಯೋ ಅಂತ ಕೆಲಸ ನಾನು ಏನ್ ಮಾಡಿದ್ದೀನಿ? ಆ ಸರ್ವೆ ಮಾಡೋರ ಹತ್ರ ನಾವಪ್ಪ ಇಲ್ಲ ಅಂತ ಅಂದಂತೆ. ನಾನೇನು ಈ ಮನೇಲಿ ಲೆಕ್ಕಕ್ಕಿಲ್ವಾ? ನಾನೇನ್ ಸುಳ್ಳು ಹೇಳಿಲ್ವಲ್ಲ ಮಹೇಶ್ ಸರ್. ನೀವು ನಮ್ಮಮ್ಮನ ಗಂಡ, ನನಗೆ ಅಪ್ಪ ಅಲ್ಲ. ಅಪ್ಪ ಅಲ್ಲ ಅಂತ ಇನ್ನೊಬ್ಬರ ಮುಂದೆ ಮರ್ಯಾದೆ ಕಳೆಯೋದು ಸುಲಭ. ನಾನು ನಿಮ್ಮ ಅಮ್ಮನ ಮದುವೆ ಆದಾಗ ನೀನು ಇಷ್ಟಿದ್ದೆ, ಈಗ ಇಷ್ಟುದ್ದ ಬೆಳ್ಸಕ್ಕೆ ನಿಮ್ಮ ಅಪ್ಪ ಬಂದಿದ್ನ? ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡಿ ಮಹೇಶ್ ಸರ್. ಮಾತಾಡ್ತೀನಿ, ನಿಮ್ಮ ಅಪ್ಪನ ಬಗ್ಗೆನೂ ಮಾತಾಡ್ತೀನಿ, ಅವ್ರ ಅಪ್ಪನ ಬಗ್ಗೆನೂ ಮಾತಾಡ್ತೀನಿ. ಅಷ್ಟಕ್ಕೆ ನನಗಿದೆ. ಏನಿವಾಗ ನನಗೆ ಈ ಮನೇಲಿ ಮರ್ಯಾದೆ ಇಲ್ಲ ಅಂದಮೇಲೆ ಇನ್ನು ಮೇಲೆ ಈ ಮನೇಲಿ ನೀನು ಇರಬಾರ್ದು. ಹೆಂಗಿದ್ರು 3 ಕಾಸು ಸಂಪಾದನೆ ಮಾಡ್ತಾ ಇಲ್ವಲ್ಲ, ಇಲ್ಲಿದ್ದು ಏನ್ ಪ್ರಯೋಜನ? ಯಾಕ್ರಿ ಹೀಗೆಲ್ಲ ಆಡ್ತೀರಾ? ಬೆಳೆದ ಮಗಳಿಗೆ ಹೀಗೆಲ್ಲ ಅನ್ಬಾರ್ದು ಕಣ್ರಿ. ಓಹೋ, ಬೆಳೆದಿರೋ ಮಗಳು ಅನ್ಬೋದಾ? ಈ ಬೆಳೆಸಿರೋ ಅಪ್ಪ 3 ಕಾಸು ಮರ್ಯಾದೆ ಕೊಡಲ್ಲ? ಹಾಗಿದ್ಮೇಲೆ ಈ ಮನೇಲಿ ಜಾಗ ಕೊಡ್ಬೇಕ ನಾನು? ಹೋಗ್ತಾರೆ ಕೇಳೋಣ. ಇದ್ದಕ್ಕಿದ್ದಾಗ ಜಾಗ ಖಾಲಿ ಮಾಡು ಅಂದ್ರೆ ಅವಳು ಎಲ್ಗಪ್ಪ ಹೋಗ್ತಾಳೆ? ಕರ್ಕೊಂಡೋಗಿ ನಿನ್ ಮನೇಲಿ ಇಟ್ಕೋ. ನೀನ್ ಸುಮ್ನಿರಜ್ಜಿ, ಮಾತಾಡಿ ಈ ಮನುಷ್ಯನ್ ಬಾಯಿಗೆ ಬೀಳ್ತೀಯ. ಏನ್ ಹಣೆ ಬರ ನಮ್ಮ ನಂದು. ಒಂದೊಳ್ಳೆ ಕೆಲ್ಸ ಸಿಕ್ಕಿದೆ ಅಂತ ಖುಷಿಲ್ ಹೇಳ್ಕೊಳ್ಳೋಣ ಅಂತ ಬಂದ್ರೆ ಅದಕ್ಕೂ ಕಲ್ಲ. ಮಾತಾಡ್ದೆ ಹಾಗೆ ಹೋಗ್ತಿದ್ಯಲ್ಲ. ನಿಮ್ಮ ಅಪ್ಪ ನನ್ನ ಕೇಳ್ತಾ ಇದ್ರು, ನಿನ್ ಸುಪುತ್ರ ಕಂಪನಿಗೆ ಯಾವಾಗ ಬರ್ತಾನೆ ಅವನ್ನ CEO ಮಾಡ್ಬೇಕು ಅಂತ. ನಮ್ಮ ಕಂಪ್ನಿಗೆ ಆಗಲ್ಲಪ್ಪ. ಏನು ಹೀಗೆ ಹೇಳ್ತಿದ್ಯಾ? ಈ ಸ್ಕೂಲು, ಚೌಟ್ರಿ, ಕಾಲೇಜು ನನಗೇನು ಗೊತ್ತೇಳು ನೋಡ್ಕೊಳಕ್ಕೆ? ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಕಲಿಯೋವರೆಗೂ ಬ್ರಹ್ಮ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ. ನಾನು ಕೋತಿನೂ ಅಲ್ಲ, ಬ್ರಹ್ಮನೂ ಅಲ್ಲ.
ಆ್ಯಕ್ಚುಲಿ ಲೈಫಲ್ಲಿ ಏನು ಮಾಡಬೇಕು ಅನ್ನೋದನ್ನ ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ. ಏನಪ್ಪ ಅದು? ನೀನು ಮಾಲ್ಡೀವ್ಸ್ಗೆ ಹೋಗ್ತೀನಿ. ಮಾಲ್ಡೀವ್ಸು? ಅಲ್ಲಿ ಹೋಗಿ ಏನ್ ಮಾಡ್ತೀಯೋ? ಲೈಫಲ್ಲಿ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ ಮಾಮ್. ನನಗೆ ಸೈಲೆನ್ಸ್ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು. ಈ ಮನೆಲ್ಲ ತುಂಬ ಜನ, ಎಲ್ಲಿ ಸಿಗಬೇಕು ಶಾಂತಿ ನೆಮ್ಮದಿ? ರಾಜ್ ರಾಜ್ ವೆಲ್ಕಮ್, ಬನ್ನಿ ಬನ್ನಿ. ಹಾಯ್ ರಾಜ್, ಕಾಂತ ಪಿಜ್ಜಾ ಬಂದಿದೆ ಅಂದ. ಪಿಜ್ಜಾನಾ? ಯಾವ ಫ್ಲೇವರು? ನೋಡಿ, ಇಟ್ಸ್ ಆಲ್ ಯೋರ್ಸ್. ಥ್ಯಾಂಕ್ಸ್ ರಾಜ್. ಏನ್ ಮಾತಾಡ್ತಿದ್ದೀರಾ ಅಮ್ಮ ಮಗ ಇಬ್ರು? ನೋಡೆ ನಿನ್ನ ಅಳಿಯ ಈ ವಾರ ಬರ್ತಡೇ ಇಟ್ಕೊಂಡು ಅದೆಂಥದ್ದು ಸುಡುಗಾಡು ಮಾಲ್ಡೀವ್ಸ್ಗೆ ಹೋಗ್ತಾನಂತೆ. ವಾವ್, ಮಾಲ್ಡೀವ್ಸಾ? ಎಲ್ಲಿದೆಯಾ ದಿಶಾ ಅದು? ಸಮುದ್ರದ ಮಧ್ಯ ಅತ್ತೆ. ಇಟ್ಸ್ ಅನ್ ಐಲ್ಯಾಂಡ್. ಐಲ್ಯಾಂಡಾ? ಹಂಗಂದ್ರೆ ಏನ್ರಿ? ಅಯ್ಯೋ ದಡ್ಡಿ, ಅಷ್ಟು ಗೊತ್ತಿದ್ದಾನೆ. ದ್ವೀಪ ದ್ವೀಪ. ದೀಪನಾ? ದೀಪ. ನನ್ನ ಫೋಟೋ ಮೇಲೆ ತಗೊಂಡೋಗಿ ಹಚ್ಬಿಡು. ರಾಜ್, ಅಲ್ಲಿ ಹೋದ್ರೆ ಸ್ಕೂಬಾ ಡೈವಿಂಗ್ ಮಾಡು. ಶೋರ್ ಶೋರ್, ಥ್ಯಾಂಕ್ಸ್ ಕಣೆ. ಮಾಲ್ಡೀವ್ಸ್ಗೆ ಯಾಕೆ ಹೋಗ್ಬೇಕೀಗ? ಏನ್ ದಕ್ಷು, ಜೀವನದಲ್ಲಿ ಏನ್ ಮಾಡ್ಬೇಕಂತ ನಾನು ಡಿಸೈಡ್ ಮಾಡ್ಬೇಕು, ಅದಕ್ಕೆ ಮಾಲ್ಡೀವ್ಸ್. ರಜಣ, ಬಟ್ಟೆ ಪ್ಯಾಕ್ ಮಾಡ್ಬಿಡ್ಲಾಂಗ್ರೆ? ಹೇ ರಾಜ್, ನೀನ್ ಮಾಲ್ಡೀವ್ಸ್ ಬದಲು ಬಾಲಿಗೆ ಹೋಗೋ. ಬಾಲಿಗೂ ಹೋಗ್ಬೋದು, ಮಾಲ್ಡೀವ್ಸ್ಗೂ ಹೋಗ್ಬೋದು. ಆದ್ರೆ ಒಂದು ಪ್ರಾಬ್ಲಮ್. ಏನಪ್ಪ ಪ್ರಾಬ್ಲಮ್? ಧರ್ಮೇಂದ್ರ ಪ್ರಧಾನ್ಗೆ ಯಾರು ಹೇಳೋದು? ಓ, ನನ್ ಕಿಟ್ಟಿ ಪಾರ್ಟಿಗೆ ಟೈಮ್ ಆಯ್ತು. ನನ್ನ ಫ್ರೆಂಡ್ ಶಾಂತಿ ಕಾಯ್ತಿರ್ತಾಳೆ. ಬಾರೇ ದಿಶಾ. ಅಯ್ಯೋ, ನಂಗೊಂದು ಕೇಸ್ ಇತ್ತು, ಮರ್ತೇ ಹೋಯ್ತು. ಹ್ಯಾಪಿ ಜರ್ನಿ. ಅಮ್ಮ, ಏನಮ್ಮ? ನಾನ್ ಮಾತಾಡಲ್ಲಪ್ಪ. ನಿನ್ ಮಗನ್ ಭವಿಷ್ಯ ಅಮ್ಮ. ಪ್ಲೀಸ್ 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 ಅಮ್ಮ. ಕೆಲಸ ಸಿಕ್ಕಿದೆಯಾ ಅಂದ ಹುಚ್ಚು ಹುಡುಗಿ, ಮೊದಲೇ ಹೇಳೋದಲ್ವಾ? ಥರ ಸಂಪಾದನೆ ಮಾಡೋರಿಗೆ, ಜವಾಬ್ದಾರಿ ಇರೋರಿಗೆ ಈ ಮನೇಲಿ ಯಾವಾಗಲೂ ಜಾಗ ಇದೆ. ನಗ್ತಾನೆ ಇದ್ದಾರೆ. ಏನ್ರಿ ಶಿವಶಂಕರ್, ನಾನು ಬೆಳೆಸಿದ ನಿಮ್ಮ ಮಗಳಿಗೆ ಕೆಲಸ ಸಿಕ್ಕಿದೆ. ಮಗಳ ದುಡ್ಡಲ್ಲಿ ತಿನ್ನಕ್ಕೂ ಪುಣ್ಯ ಮಾಡಿರಬೇಕು. ಆ ಅದೃಷ್ಟ ನಿಮ್ಗಿಲ್ಲ ಬಿಡಿ, ನಾನೇ ಅನುಭವಿಸ್ತೀನಿ. ಸಂಬಳ ಎಷ್ಟು? ನಿಮ್ಗೆ ಯಾಕೆ ಹೇಳ್ಬೇಕು? ಒಳಗಡೆ ಬಿಡ್ತೀನಿ ಅಂದ ಕೂಡಲೇ ಫುಲ್ ಚೇಂಜು. ಇವೆಲ್ಲ ಎದುರುತ್ರಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ನೀನೇನು ಕೆಲಸ ಮಾಡ್ತೀಯಾ, ಎಲ್ಲಿ ಹೋಗ್ತೀಯಾ, ಯಾವ ಫ್ಯಾಕ್ಟ್ರಿ, ಎಷ್ಟು ಸಂಬಳ ಅಂತ ನಂಗೆ ಗೊತ್ತಾಗ್ಬೇಕು. ಅವೆಲ್ಲ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಹಲೋ, ಸಂಪಾದನೆ ನಂದಲ್ದೇ ಇರ್ಬೋದು, ಆದರೆ ಜವಾಬ್ದಾರಿ ನಂದು ಅಂತ ಮರಿಬಾರ್ದು. 3 ತಿಂಗಳಿಂದ ಮನೆ ಬಾಡಿಗೆ ಕಟ್ಟಿಲ್ಲ, ನೀರು ಬಿಲ್ ಕಟ್ಟಿಲ್ಲ, ಕರೆಂಟು ಕಟ್ ಮಾಡಿಬಿಟ್ಟಿದ್ರು. ನಿಮ್ಮಮ್ಮ ವಟಾರದಲ್ಲಿ ಯಾರ ಹತ್ರನೋ ಸಾಲ ಇಸ್ಕೊಂಡು ಕಟ್ಟಿದ್ದಾರೆ. ಅದು ಏನು, ನನ್ನ ಮುಖ ನೋಡ್ಕೊಂಡು ಸಾಲ ಕೊಟ್ಟಿರೋದು. 3 ಹೊತ್ತು ಚೆನ್ನಾಗಿ ತಿನ್ನಬೇಕು ಅಂದರೆ ದಿನಸಿ ಅಂಗಡಿ ಬಾಕಿ ಕಟ್ಟಬೇಕು. ಇವೆಲ್ಲ ಏನು ಸುಮ್ಮನೆ ಆಗುತ್ತಾ? ಇನ್ನೇನು ನಾಳೆನೋ ನಾಡಿದ್ದ ಓನರ್ ಬಂದು 10,000 ಮಡಗು ಅಂತಾರೆ. ಅದ್ರ ಬಗ್ಗೆ ಏನಾದರೂ ಜವಾಬ್ದಾರಿ ಅನ್ನೋದು ಇದೆಯಾ ನಿನಗೆ? ನೋಡು, ಸಂಬಳ ಎಷ್ಟು ಅಂತ ಹೇಳಿದರೆ ಮನೆ ಒಳಗಡೆ ಹೋಗ್ಬೋದು, ಇಲ್ಲಾಂದ್ರೆ ನಾನು ಬಿಡಲ್ಲ. ಏನ್ರಿ ಇದು ಬೀದಿ ರಂಪ? ನಾನು ಮಾತಾಡಿದ್ರೆ ಬೀದಿ ರಂಪ. ಅದೇ ನಿನ್ನ ಮಗಳು ಸಂಬಳ ಎಷ್ಟು ಅಂತ ಕೇಳಿದ್ರೆ ಹಠ ಮಾಡ್ತಾ ಇದ್ದಾಳೆ. ಅದು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ರೇವತಿ, ಮಗಳು ದಣದ್ ಬಂದಿದ್ದಾಳೆ, ಏನಾದರೂ ಬಿಸಿ ಬಿಸಿ ಮಾಡಿಕೊಡು ಹೋಗು.
ಏನು ವಿಷಯ ಸಾವಿತ್ರಿ? ರೀ, ಅರ್ಜೆಂಟಾಗಿ ಮಾಲ್ಡೀವ್ಸ್ಗೊಂದು ಟಿಕೆಟ್ ಬುಕ್ ಮಾಡಬೇಕಾಗಿತ್ತು. ಒಂದು ಟಿಕೆಟಾ? ಒಬ್ಬಳೇ ಹೋಗ್ತಿದ್ಯಾ ಸಾವಿತ್ರಿ? ಅಯ್ಯೋ, ನಂಗಲ್ಲ ರೀ, ನಮ್ಮ ರಾಜ್ಗೆ. ಏನು ಹೇಳ್ತಿದ್ಯಾ ಸಾವಿತ್ರಿ? ಇವತ್ತು ತಾನೇ ನಾನು ಕಂಪ್ನಿಗೆ ಫ್ರೆಶ್ ಥಾಟ್ ಬೇಕು, ಸುಶಾಂತ್ಗೆ ಕಂಪ್ನಿ ಜವಾಬ್ದಾರಿ ಕೊಡೋಣ ಅಂತ ಮಾತಾಡಿದ್ದೀನಿ. ನೀನು ನೋಡಿದ್ರೆ ಮಾಲ್ಡೀವ್ಸ್ಗೆ ಟ್ರಿಪ್ ಕಳ್ಸೋಣ ಅಂತಿದೀಯಾ? ಪಾಪ ರೀ, ಮಗುಗೆ ಇಲ್ಲಿ ತುಂಬ ಟೆನ್ಷನ್ ಅಂತೆ, ಅದಕ್ಕೆ ಹಾಯಾಗಿ ಒಬ್ಬನೇ ಹೋಗಿ ಬರಬೇಕು ಅಂತ ಆಸೆ ಪಡ್ತಿದ್ದಾನೆ. ಟೆನ್ಷನ್ನು ಮಗುಗೆ? ಹುಟ್ಟಾಗಿನಿಂದ ಎಲ್ಲೂ ಹೋಗೇ ಇಲ್ಲ, ಬರೀ ಈಗ ಮನೆ ದುಡಿಯೋದೇ ಆಗಿದೆ, ಅದಕ್ಕೆ ಟೆನ್ಷನ್ನು. ಟ್ರಿಪ್ ಹೋಗ್ತಾನಂತೆ, ಟ್ರಿಪ್. ಟೂರ್ ಬೋರ್ ಆಯಿತು ಅಂತೇಳಿ ಬ್ರೇಕ್ ತಗೊಳ್ಳೋದಕ್ಕೆ ಪಾರ್ಟಿ ಮಾಡ್ತಾನೆ, ಪಾರ್ಟಿ ಮಾಡಿ ಮಾಡಿ ಬೋರ್ ಆಯಿತು ಅಂತೇಳಿ ಬ್ರೇಕ್ ತಗೊಳ್ಳೋದಕ್ಕೆ ಟ್ರಿಪ್ ಹೋಗ್ತಾನೆ. ಈ ಮಧ್ಯೆ ತಂದೆಗೆ ವಯಸ್ಸಾಗ್ತಾ ಇದೆ, ಸ್ವಲ್ಪ ಜವಾಬ್ದಾರಿ ತಗೋಬೇಕು ಅಂತೇಳಿ ನೆನಪೇ ಬರೋದಿಲ್ಲ ಅಲ್ವೋ ಸಾಹೇಬ್ರಿಗೆ? ಅದು ಹಾಗೆ ರೀ, ಕೆಲವು ಮಕ್ಕಳಿಗೆ ಜವಾಬ್ದಾರಿ ಸ್ವಲ್ಪ ಲೇಟಾಗಿ ಬರುತ್ತೆ, ಆದರೆ ಒಂದ್ಸತಿ ಜವಾಬ್ದಾರಿ ತಗೊಂಡ್ಮೇಲೆ ಕೆಲಸನ ನೀಟಾಗಿ ಮಾಡ್ತಾರೆ. ನಮ್ಮ ರಾಜನು ಹಾಗೆ ರೀ, ಅವನು ಬೇರೆ ಮಕ್ಕಳಿಗಿಂತ ತುಂಬ ಬುದ್ಧಿವಂತ ರೀ, ನಾನು ನೋಡಿಲ್ವಾ? ಅವನ ಜವಾಬ್ದಾರಿ ತಗೊಳ್ಳೋದನ್ನ ನೀನು ಮಾತ್ರ ನೋಡಿದ್ಯಾ, ನಾನು ನೋಡೋದಕ್ಕೆ ಅವಕಾಶನೇ ಸಿಗಲಿಲ್ಲ. ಅಯ್ಯೋ, ನೀವೇನು ಯೋಚನೆ ಮಾಡಬೇಡ್ರಿ, ನಮ್ಮ ಜ್ಯೋತಿಷರು ಹೇಳಿಲ್ವಾ, ನಮ್ಮ ರಾಜು ನಿಮಗಿಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನಂತೆ. ಅದು ಅಲ್ಲದೆ ಅವನು ಹೋಗ್ತಿರೋದು ಬಿಸ್ನೆಸ್ ಡೆವಲಪ್ಮೆಂಟ್ಗೆ ರೀ. ಬಿಸ್ನೆಸ್ ಡೆವಲಪ್ಮೆಂಟ್? ಮಗನ ಹುಚ್ಚಾಟನ ಅಷ್ಟೊಂದು ವಹಿಸ್ಕೊಂಡು ಬರಬೇಡ ಸಾವಿತ್ರಿ. ರೀ, ಅವನು ಟೂರ್ಗೆ ಹೋಗಿ ಬಂದಮೇಲೆ ಎಲ್ಲ ಜವಾಬ್ದಾರಿ ತಗೊಂತಾನೆ, ಈ ಜವಾಬ್ದಾರಿ ನಂದು ರೀ. ಈ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಎಷ್ಟು ದಿನಗಳು ಬೇಕಾಗುತ್ತಂತೆ? ಈ ಮಾಲ್ಡೀವ್ಸ್ ಟ್ರಿಪ್ಪು ಎಷ್ಟು ದಿನಗಳು ಅಂತ ಕೇಳಿದೆ. ಅದು 7 ದಿನ ರೀ. ಸರಿ, ಮೂರ್ತಿಗೆ ಹೇಳ್ತೀನಿ, ಟಿಕೆಟ್ ಮಾಡಿಸ್ಕೊಡಿ. ಥ್ಯಾಂಕ್ ಯು ರೀ, ತುಂಬ ಥ್ಯಾಂಕ್ ಯು. ಸಾಹೇಬ್ರಿಲ್ಲೇ ಹೊರಗಡೆ ನಿಂತಿದ್ದಾರೆ ಅಂತ ಗೊತ್ತು. 7 ದಿನ ಅಂದರೆ 7 ದಿನ ಅಷ್ಟೇ, 8ನೇ ದಿನ ಆಫೀಸ್ನಲ್ಲಿ ಇರಬೇಕು. ಡನ್. ಫೈಲ್ ಏನೋ ನೋಡ್ತಿದ್ರಲ್ಲ ರೀ, ಇಂಪಾರ್ಟೆಂಟ್ ಇರಬೇಕು, ಓದ್ಕೊಳ್ಳಿ. ನನ್ನ ಮಗ ಸುಶಾಂತ್ ಕರ್ಕೊಂಡು ಬರೋದಕ್ಕೆ ಇದು ಸರಿಯಾದ ಸಮಯ ಅನಿಸುತ್ತೆ. ನನ್ನ ಜಾಗಕ್ಕೆ ನನ್ನ ಮಗ ಸುಶಾಂತ್ ಕರ್ಕೊಂಡು ಬರೋದಕ್ಕೆ ಇದು ಸರಿಯಾದ ಸಮಯ ಅನಿಸುತ್ತೆ. ಏನು ಮಾಡ್ತಿದ್ಯಾ ಅಮ್ಮು ನೀನು? ಸರ್ಟಿಫಿಕೇಟ್ ಶೂಟ್ ಆಗ್ತಿದ್ಯಾ? ಐ ಆಮ್ ಜಸ್ಟ್ ಫ್ರಸ್ಟ್ರೇಟೆಡ್. ನನಗೆ ಅರ್ಥ ಆಗುತ್ತೆ. ನಿನಗೆ ಅರ್ಥ ಆಗಲ್ಲ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನನಗಿಂತ ನಿನಗಿಂತ ಕ್ವಾಲಿಫೈಡ್ ಅಪ್ಪನ ಜಾಗಕ್ಕೆ ಯಾರಿದ್ದಾರೆ ಹೇಳು? ಆ ಪ್ರಶ್ನೆನ ಯಾರು ಕೇಳಿದ್ರು ನಾವೇ ಅಂತ ಹೇಳ್ತಾರೆ. ಆದ್ರೆ ಅಪ್ಪಂಗೆ ಮಾತ್ರ ಮಗನೇ ಕ್ವಾಲಿಫೈಡ್ ಅಂತ ಯಾಕೆ ಅನ್ನಿಸ್ತಾನೆ? ಕಾಮ್ ಡೌನ್ ಅಮ್ಮು, ಕಾಮ್ ಡೌನ್. ನನಗೆ ಅರ್ಥ ಆಗುತ್ತೆ ಅಮ್ಮ, ಆದರೆ ಸರ್ಟಿಫಿಕೇಟ್ಸ್ ಇಡೋದ್ರಿಂದ ಅವ್ರ ತೀರ್ಮಾನ ಏನಾದರೂ ಬದಲಾಗುತ್ತಾ? ಯಾವ್ದು ಯೂಸ್ ಇಲ್ವೋ ಅದನ್ನ ಹಿಡ್ಕೊಂಡು ಏನ್ ಮಾಡೋದು? ಇವನು ನನ್ನ ತಮ್ಮ, ಇವನ್ ನನ್ನ ಲೈಫ್ ಹಾಳು ಮಾಡ್ಬೋದು ಅನ್ನೋದಾದ್ರೆ ನಾನು ಇವನ್ ಲೈಫ್ ಹಾಳು ಮಾಡ್ಬೋದಲ್ವಾ? ಏನ್ ತಪ್ಪು? ತಪ್ಪೇನಿಲ್ಲ, ಜಗತ್ತಿರೋದೇ ಹಾಗಲ್ವಮ್ಮು. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ತಾಕತ್ತಿರೋನು ಇನ್ನೊಬ್ಬನ್ ತಿಂದಾದ್ರೂ ಬದುಕ್ತಾನೆ. ಕೈಲಾಗದೆ ಇರಬೇಕಾದ್ರೇನೆ ಧರ್ಮದ ದಾರಿನಲ್ಲಿ ನಡಿಬೇಕಾಗಿತ್ತು. ಅಧರ್ಮ ದಾರಿನಲ್ಲಿ ಯಾಕೆ ಹೋಗ್ತಾ ಇದ್ದಾರೆ ಇವರು ಅಂತೆಲ್ಲ ಮಾತಾಡೋದು. ಏ ಅಮ್ಮ, ಅಮ್ಮ ಪ್ಲೀಸ್
ಅಮ್ಮ ಬಿಡು ಅಮ್ಮ ಬಿಡು ಏನ್ ಮಾಡ್ತಿದ್ಯಾ ನೀನು? ಸರ್ಟಿಫಿಕೇಟ್ ಸುಡ್ಬೇಡ ಅಂದೆ, ಓಕೆ. ಆದ್ರೆ ನನ್ನ ಲೈಫ್ಗೆ ಮುಳ್ಳಾಗಿರೋ ಒಂದು ಫೋಟೋನ ಸುಡ್ಬೇಡ ಅಂತಿದ್ಯಾ? ಹೇಗೆ? ಅಟ್ಲೀಸ್ಟ್ ಒಂದು ಫೋಟೋನ ಸುಟ್ರೆ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗಲ್ಲ. ಬಿಡು, ಜಸ್ಟ್ ಲಿವ್ ಮೀ ಸ್ಯಾಂಡಿ. ಲೈಫ್ ಹಾಳು ಮಾಡ್ಬೇಕಾ? ಮಾಡು, ಧಾರಾಳವಾಗಿ ಮಾಡು. ಆದರೆ ಫೋಟೋ ಸುಡಬೇಡ, ಯಾಕಂದರೆ ಅದು ನಿನ್ನ ಟಾರ್ಗೆಟು. ಅದು ನಿನ್ನ ಕಣ್ಣು ಮುಂದೆನೇ ಇರಬೇಕು. ನೀನು ಎದ್ದ ತಕ್ಷಣ ಅದು ನಿನ್ನ ಕಣ್ಣು ಮುಂದೆ ಬೀಳಬೇಕು. ಅದಕ್ಕೆ ಈ ಫೋಟೋನ ಸೈಡ್ಗಲ್ಲ, ಕಣ್ಣು ಮುಂದೆ ಇಟ್ಕೋಬೇಕು. ಕಾಮ್ ಡೌನ್ ಅಮ್ಮ. ಬಾ. ಭಜಣ ಬಟ್ಟೆ ಏನಾಯ್ತು? ಮತ್ತೆ ಪ್ಯಾಕ್ ಮಾಡ. ಅಣ್ಣ ಪವನ, ಹಾಂ ಫೋನ್ ರಿಂಗ್ ಆಯ್ತೈತೆ ಕಣಣ್ಣ. ಕಾಂತ, ಹಲೋ. ಹಲೋ ಬೇಬಿ. ಬೇಬಿನಾ? ಯಾರು ಮಾತಾಡ್ತಿರೋದು? ವೆರಿ ಫನಿ. ನಿನ್ ಬೇಬಿ ಅಂತ ಎಷ್ಟು ಜನ ಕರೀತಾರೆ? 1 2 3 4 ತುಂಬಾ ಜನ ಕರೀತಾರೆ. ಸಿಕ್ ಬರಸ್ಬೇಡ. ನಿನ್ ಗರ್ಲ್ ಫ್ರೆಂಡ್ ಹತ್ರ ಹೀಗೆ ನಾ ಮಾತಾಡೋದು? ಗರ್ಲ್ ಫ್ರೆಂಡಾ? ಯಾವ ಗರ್ಲ್ ಫ್ರೆಂಡು? ಯಾವ ಗರ್ಲ್ ಫ್ರೆಂಡಾ? ನನಗೆ ಬರ್ತಿರೋ ಕೋಪಕ್ಕೆ ಎಲ್ಲಿದ್ಯಾ ನೀನು? ಓ ಸಾರಿ ನನಗಿರೋದು ಒಬ್ಳೆ ಗರ್ಲ್ ಫ್ರೆಂಡ್. ಅದ್ ನಾನೇ ತಾನೇ? ನೀವೇ ಮೇಡಮ್, ರೇಷ್ಮಾ ಮಹಾದೇವ್. ನನ್ನ ಫೋನಲ್ಲಿ ನಿನ್ನ ಹೆಸರು ಪಕ್ಕ ಬಲವಂತವಾಗಿ 2 ಹಾರ್ಟ್ ಹಾಕ್ಸಿದ್ಯಲ್ಲ ನೀನು. ಮತ್ತೆ ಬೇರೆಯವ್ರಿಗೂ ನನಗೂ ವ್ಯತ್ಯಾಸ ಬೇಡ್ವಾ? ಸರಿ, ಏನ್ ಮಾಡ್ತಿದ್ದ? ಲಗೇಜ್ ಪ್ಯಾಕ್ ಮಾಡ್ತಿದ್ದೆ. ಎಲ್ಲಿಗೆ ಹೊರಟೆ? ಮಾಲ್ಡೀವ್ಸ್ಗೆ ಹೋಗ್ತಿದ್ದೀನಿ. ಮಾಲ್ಡೀವ್ಸಾ? ಸೂಪರ್. ನಾನು ಬರ್ತಾ ಇದ್ದೀನಿ ತಾನೆ? ನೋ ವೇಸ್, ನಾನು ಒಬ್ಬನೇ ಹೋಗ್ಬೇಕಪ್ಪ. ಯಾಕೆ? ಅದು ಅದು ಬಿಸ್ನೆಸ್ ಡೆವಲಪ್ಮೆಂಟ್. ಬಿಸ್ನೆಸ್ ಡೆವಲಪ್ಮೆಂಟಾ? ಯಾ ಬೇಬಿ, ನಿಮ್ದು ಕನ್ವೆನ್ಷನ್ ಹಾಲ್ ಬಿಸ್ನೆಸ್ ತಾನೇ ಇರೋದು? ಮಾಲ್ಡೀವ್ಸಲ್ಲಿ ಯಾರು ಮದುವೆ ಆಗಲ್ವಾ? ನಿನಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡು. ಆಯ್ತು ಬಿಡು. ಏನ್ ಗೊತ್ತಾ? ಏನು? ಯಾಕೋ ಒಂಥರ ಬೇಜಾರು ನನ್ಗೆ. ಬೇಜಾರ? ಯಾಕೆ? ಯಾಕೋ ಗೊತ್ತಿಲ್ಲ, ಏನು ಮಾಡಕ್ ಮೂಡಿಲ್ಲ ನನ್ಗೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಏನ್ ಬೇಬಿ ನೀನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ವಾ? ಒಂದು ಕೆಲಸ ಮಾಡು, ನೀನು ಬೇಗ ರೆಡಿ ಆಗು, ನಾನು ಬಂದು ನಿನ್ನ ಪಿಕ್ ಮಾಡ್ತೀನಿ. ಒಳ್ಳೆ ಕಡೆ ಊಟಕ್ಕೆ ಹೋಗೋಣ, ಆಮೇಲೆ ಮಾಲಲ್ಲಿ ಶಾಪಿಂಗ್ ಮಾಡೋಣ, ಓಕೆನಾ? ಥ್ಯಾಂಕ್ ಯು ರಾಜ್, ಬೆಸ್ಟ್ ಬಾಯ್ ಫ್ರೆಂಡ್ ನೀನು. ಬೆಸ್ಟ್ ಅಂದರೆ ಇರೋದು ನಾನು ಒಬ್ಬನೇ ತಾನೆ? ಹೌದು ರಾಜ್, ಯಾಕೆ? ಐ ನೋ ಬೇಬಿ, ನೀನು ನನಗೆ ಮೋಸ ಮಾಡಲ್ಲ ಅಂತ. ಬೇಗ ರೆಡಿ ಆಗು, ನಿನ್ನ ಬಂದು ಪಿಕ್ ಮಾಡ್ತೀನಿ, ಓಕೆ? ಓಕೆ ಬೇಬಿ. ಓಕೆ ಬಾಯ್ ಬೇಬಿ. ಇರೋದ್ರಲ್ಲಿ ನೀನೇ ಬೆಸ್ಟ್. ಏನ್ ಶಿವು, ಮಗಳು ಖುಷಿಯಾಗಿದ್ದಾಳೆ, ಅಪರೂಪಕ್ಕೆ ನಗ್ತಿದ್ದಾಳೆ ಅಂತ ಅನ್ಕೋತಾ ಇದ್ಯಾ? ಇವತ್ತಿಂದ ಹೊಸ ಜೀವನ ಶುರು. ಒಂದು ಕಂಪ್ನಿ ಕಟ್ಟಬೇಕು, ಅದನ್ನ ದೊಡ್ಡದಾಗಿ ಬೆಳೆಸ್ಬೇಕು. ಯಾವ ದೊಡ್ಡ ಮನುಷ್ಯ ನಿನ್ ಸಾವಿಗೆ ಕಾರಣ ಆದ್ನೋ ಅವನ ಎದುರುಗಡೆ ಅವನಿಗಿಂತ ದೊಡ್ಡದಾಗಿ ಬೆಳಿಬೇಕು. ಎಲ್ಲದಕ್ಕೂ ಇದೇ ಮೊದಲನೇ ಹೆಜ್ಜೆ ಶಿವು. ನೋಡ್ತಾ ಇರು, ಇನ್ಮೇಲೆ ಎಲ್ಲ ಬದಲಾಗುತ್ತೆ. ಅಮ್ಮ ಅಮ್ಮ, ನಾನು ಇಲ್ಲಿದ್ದೀನಿ. ಇಲ್ಲೇ ಇದ್ಯಾ? ಅಮ್ಮ ತಿರ್ಗು ಈ ಕಡೆ ಒಂದು ನಿಮಿಷ.
ಯಾಕೆ ತಿರ್ಗಮ್ಮ ಹೇಳ್ತೀನಿ. ಬಟ್ಟೆ ಬಿಡು ಬಿಡು. ನಾನು ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಮ್ಮ, ಆಶೀರ್ವಾದ ಮಾಡು. ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಅಮ್ಮ. ಅಮ್ಮ ಆರಾಧನಾ, ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಅಕ್ಕ. ಬಾಯ್ ಮಾ. ಏನ್ ಮಾಡ್ತಿದ್ದೀರಾ? ನೋಡೆ, ನಮ್ಮ ಸಂಪ್ರದಾಯದ ಪ್ರಕಾರ ಅಪ್ಪ ಅಮ್ಮ ಇಬ್ರು ಬದುಕಿದ್ದಾಗ ಮಕ್ಕಳು ಅನ್ನಿಸ್ಕೊಂಡವರು ಇಬ್ಬರು ಕಾಲ್ಗೂ ಬಿದ್ದು ಆಶೀರ್ವಾದ ತಗೋಬೇಕು. ಆದ್ರೆ ನಿನ್ನ ಮಗಳು ನಿನ್ನ ಕಾಲಿಗೆ ಮಾತ್ರ ಬಿದ್ದು ಆಶೀರ್ವಾದ ತಗೋತಾಳೆ ಅಂದ್ರೆ ನಾನಿದ್ದು ಅದಕ್ಕೆ ರೇವತಿ, ಈ ಸಂಬಂಧಕ್ಕೆ ಎಳ್ಳು ನೀರು ಬಿಡ್ತಾ ಇದ್ದೀನಿ. ಮಹೇಶ್ ಎಂಬ ನಾಮಾಂಕಿತನಾದ ನಾನು ಈ ದೇಹದಲ್ಲಿದ್ದು ಯಾರಿಗೂ ಪ್ರಯೋಜನವಿಲ್ಲ. ಆದ್ದರಿಂದ ನನಗೆ ನಾನೇ ಎಳ್ಳು ನೀರು ಬಿಟ್ಕೊತಾ ಇದ್ದೀನಿ. ಮಹೇಶ ಸತ್ತ, ಮಹೇಶ ಸತ್ತ, ಮಹೇಶ ಸತ್ತೇ ಹೋದ. ಏನ್ರಿ ಮಾಡ್ತಾ ಇದ್ದೀರಾ? ಎದ್ದಾಳಲ್ಲೇ. ತಗೋ ಹಿಡ್ಕೋ. ಅಪ್ಪ ನಾನು ಇನ್ನೂ ಬ್ರಷ್ ಮಾಡಿಲ್ಲ. ಇವಳಿಗೆ ಯಾವಾಗ್ಲೂ ಊಟದ್ದೇ ಚಿಂತೆ. ನೋಡು ಮಗಳೇ, ನಿಮ್ಮಪ್ಪ ಬದುಕಿರ್ಬೇಕಾದ್ರೆ ನನ್ನ ಹೆಂಡತಿ ಮಗಳು ಬರೀ ನಿಮ್ಮ ಅಮ್ಮನ ಕಾಲಿಗೆ ಮಾತ್ರ ಬಿದ್ದು ಆಶೀರ್ವಾದ ತಗೊಂಡಿದ್ದಾಳೆ. ಅಂದ್ರೆ ನಿಮ್ಮಪ್ಪ ಸತ್ತಂಗೆ ತಾನೆ. ಅದಕ್ಕೆ ತಗೋ ಪಿಂಡ ಬಿಡು. ಏನ್ ಮಾಡ್ತಾ ಇದ್ದೀರಾ? ಸುಮ್ ಕೂತ್ಕೊಳ್ಳೆ. ಹಂಗಾದ್ರೆ ನನ್ನೇ ತಪ್ಪ? ನಿನ್ನ ಮಗಳದೇನೋ ತಪ್ಪಿಲ್ವಾ? ನನಗೆ ಹೇಳೋ ಬುದ್ಧಿನ ನಿನ್ನ ಮಗಳಿಗೆ ಹೇಳಬಾರ್ದಾ? ಹೇಳಬಾರ್ದಾ? ಯಾಕೆ ಮಾಡ್ದೆ? ಸುಮ್ಮನೆ ಇರು. ಸುಮ್ಮನೆ ಒಂದೇ ಒಂದ್ಸತಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬಿಡೆ. ಅವರು ನಿಮ್ಮಪ್ಪ ಅಲ್ವೇನೆ? ಅಮ್ಮ, ಅವರು ನನಗಪ್ಪ ಅಲ್ಲ, ನಿನ್ ಗಂಡ ಅಷ್ಟೇ. ನನಗೆ ಅಂತ ಏನ್ ಮಾಡಿದಾರೆ ಅವರು? ಓಹೋ, ಯಾರು ಬೆಳೆತ ನೀನೇ ಬೆಳೆದ್ಬಿಟ್ಟೆ ಅಲ್ಲ. ನೋಡಿ, ಸ್ಕೂಲ್ನಲ್ಲಿ ಇದ್ದಾಗಿನ ನನ್ನ ಸ್ಕಾಲರ್ಶಿಪ್ ನಲ್ಲಿ ಓದಿದ್ದೀನಿ, ನಿಮ್ ದುಡ್ಡಲ್ಲ. ಓ ಹೌದಾ? ಹಂಗಾರೆ ಊಟ ತಿಂಡಿ ಎಲ್ಲ ಸ್ಕಾಲರ್ಶಿಪ್ ಅಲ್ಲೇ ಕೊಟ್ರಾ? ಸುಮ್ಮನೆ ನೀನು ಹೆಂಗ್ ಮಾತಾಡ್ತಾಳೆ ನೋಡು ನಿಮ್ಮ ಅಪ್ಪಂಗೆ. ಇನ್ನು ಸುತ್ತ ಹುಡುಗರೆಲ್ಲ ಚುಡಾಯಿಸ್ತಾ ಇದ್ರಲ್ಲ, ನನ್ನನ್ನು ನೋಡ್ಕೊಂಡು ನಿನ್ ತಂಟೆಗೆ ಯಾರು ಬರ್ತಾ ಇರ್ಲಿಲ್ಲ. ಸೆಕ್ಯೂರಿಟಿ ಆಗಿ ನಿನ್ನ ಕಾವಲು ಕಾಯ್ತಾ ಇದ್ದೆ ನಾನು. ಹೋಗ್ಲಿ ಬಿಡಪ್ಪ, ಆ ಹೆಣ್ಣು ಮಗುನ ಅದ್ ಯಾಕೆ ಹಾಗೆ ಗೋಳ್ ಹೊಯ್ಕೋತಾ ಇದ್ಯಾ? ಓಹೋ ಕೆಂಪಮ್ಮನವರು, ಅದೇ ಅನ್ಕಂಡೆ ಇಷ್ಟೊತ್ತಾದ್ರೂ ಮಾತಾಡ್ಲಿಲ್ವಲ್ಲ ಈ ಅಮ್ಮ ಅಂತ. ನನ್ನ ಹೆಂಡತಿ ಮಗಳು ಅಪ್ಪ ಅಂತ ಕರೀದೇ ಹೋದ್ರು ಈ ಅಪ್ಪ ಮಗಳ ತರ ನೋಡ್ಕೊಂಡಿದ್ದೀನಿ. ಅದಕ್ಕೆ ಅಲ್ವಾ ನೀವೆಲ್ಲ ಬುದ್ಧಿ ಹೇಳಕ್ ಬರ್ತಾ ಇರೋದು. ಊರು ಹೋಗು ಅನ್ನುತ್ತೆ, ಕಾಡು ಬಾಬಾ ಅನ್ನುತ್ತೆ. ಊರು ಸಾಬ್ರೆ ನಿನ್ಗೆ ಯಾಕೆ ಕೆಂಪಮ್ಮನವ್ರೆ? ಈಗ ಬೇಡದೇ ಇರೋ ವಿಷಯಕ್ಕೆಲ್ಲ ಮೂಗ್ ತೋರಿಸಿದಕ್ಕೆ ನಿನ್ನ ಮಗ ಇಲ್ಲಿ ಬಿಟ್ಟೋಗಿರೋದು. ಏನು ಬಾಯಪ್ಪ ನಿಂದು? ಮತ್ತೆ ಯಾಕೆ ಮಾತಾಡಕ್ ಹೋಗ್ತೀಯಾ? ಮಹೇಶಣ್ಣ, ಯಾಕೆ ಒಳ್ಳೆ ಹಂಗಾಡ್ತಿದ್ಯಾ? ಮೊದಲನೇ ದಿನ ಅವಳು ಕೆಲ್ಸಕ್ಕೆ ಹೋಯ್ತಾಳೆ, ಬಿಟ್ಬಿಡ ಅವಳನ್ನ. ಓಹೋ ಶಂಕರಣ್ಣ, ನಿನ್ನ ಆಟೋನ ರಸ್ತೆಯಲ್ಲಿ ಓಡಿಸೋ ನಮ್ಮ ಸಂಸಾರದ ಮಧ್ಯೆ ಓಡಿಸ್ಬೇಡ. ಸುಮ್ಮನೆ ನಿಮ್ಗೆ ಯಾಕ್ರಿ ಬೇಕು? ನಮ್ಮ ಮಾತೇನು ಅವ್ರು ಕೇಳ್ತಾರ? ನಿನ್ನ ಮಾತು ನಾನು ಯಾಕೆ ಕೇಳಲಿ? ಒಂದ್ಸತಿ ನಮಸ್ಕಾರ ಮಾಡ್ಬಿಡೆ. ನನ್ ಪಾಡಿಗೆ ನನ್ನ ಬಿಟ್ಬಿಡಿ. ಹೋಗು, ನನ್ನ ಆಶೀರ್ವಾದ ಇಲ್ಲದ ಅದು ಹೆಂಗ್ ಉದ್ಧಾರ ಆಗ್ತೇ ನೋಡ್ತೀನಿ. ಎಲ್ಲದಕ್ಕೂ ಇದೇ ಮೊದಲನೇ ಹೆಜ್ಜೆ ಶಿವು. ನೋಡ್ತಾ ಇರು, ಇನ್ಮೇಲೆ ಎಲ್ಲ ಬದಲಾಗುತ್ತೆ. ತಗೋ, ಇದು ನಾನು ನಿನಗೆ ಕೊಡ್ತಾರೋ ಫಸ್ಟ್ ಅಸೈನ್ಮೆಂಟ್. ನಿನ್ನ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಡೋದಕ್ಕೆ ನಿಂಗೆ ಇದೊಂದು ಒಳ್ಳೆ ಅವಕಾಶ. ಆ್ಯಕ್ಚುಲಿ ನಾನು ಹೊಸೊಬ್ಬರಿಗೆ ಈ ಥರ ಫಸ್ಟ್ ಟೈಮ್ ಕೆಲಸ ಮಾಡೋದಕ್ಕೆ ಡೈರೆಕ್ಟಾಗಿ ಆಪರ್ಚುನಿಟಿನೇ ಕೊಡಲ್ಲ. ಆದರೆ ಅದೇನೋ ಗೊತ್ತಿಲ್ಲ, ನಂಗೆ ನೀನು ಇಷ್ಟ ಅದೇ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್,
ಅಸೈನ್ಮೆಂಟ್ ಏನು ಅಂತ ಹೇಳಿದ್ರೆ? ಒಂದು ಕಂಪ್ನಿ ಕಡೆಯಿಂದ 200 VIP-ಗಳಿಗೆ ಗಿಫ್ಟ್ನ ಡೆಲಿವರ್ ಮಾಡಬೇಕು. ಯಾರಿಗೆ ಕೊಡಬೇಕು, ಏನು ಗಿಫ್ಟ್ ಕೊಡಬೇಕು ಅನ್ನೋ ಡೀಟೇಲ್ಸ್ ಅದರಲ್ಲಿದೆ. ಆ್ಯಂಡ್ ಆದಷ್ಟು ಬೇಗ ಈ ಆರ್ಡರ್ನ ಪರ್ಚೇಸ್ ಮಾಡಿ ಡೆಲಿವರ್ ಮಾಡು. ಆ್ಯಂಡ್ ಆಲ್ಸೋ ಈ ಕೆಲಸಕ್ಕೆ ರವಿ ವಿಲ್ ಬಿ ವಿತ್ ಯು. ಓಕೆ ಮ್ಯಾಮ್, ನಿಮ್ಮ ನಂಬಿಕೆನ ನಾನು ಖಂಡಿತ ಉಳಿಸ್ಕೋತೀನಿ. ಏನೇ ನೀನು ಬಂದಿದ ತಕ್ಷಣ ಲಾಟ್ರಿ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಕಣೋ. ಆದ್ರೆ ನೀನು ಜೊತೆಗಿರ್ಬೇಕು ಅಂತ ಹೇಳಿದಾರಲ್ವಾ? ಅವ್ರು ಹೇಳ್ದಿದ್ರು ನಾನು ನಿನ್ನ ಜೊತೆಗೆ ಇದ್ದೇ ಇರ್ತೀನಿ. ನೀನು ಹೋ ಅನ್ಬೇಕಷ್ಟೆ. ಏನಂದೆ? ಅದೇನು ಫಸ್ಟ್ ಟೈಮ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ, ಅದಕ್ಕೆ ಪಾರ್ಟಿ ಇಲ್ವಾ ಅಂತ ಕೇಳೋಕ್ ಬಂದೆ ಅಷ್ಟೇ. ಪಾರ್ಟಿ ಕೊಡ್ಸೋಷ್ಟೆಲ್ಲ ದುಡ್ಡಿಲ್ಲಪ್ಪ ನನ್ನ ಹತ್ರ. ಆದ್ರೆ ಚಿಕ್ಕ ಟ್ರೀಟ್ ಅಂತೂ ಕೊಡಿಸ್ತೀನಿ. ಬಾ ಹೋಗೋಣ. ಅಮ್ಮು ಅಮ್ಮು ಬಂದೆ ಕಣೋ. ಅಕ್ಕ ಏನಾಯ್ತು? ಅಮ್ಮ ಅತ್ತೆ ಏನಾಯ್ತು? ಏನೂ ಆಗಿಲ್ಲ. ರಾಜ್, ಏನಾಯ್ತು? ಅಯ್ಯೋ ಕಾಲಿಗೆ ಏಟಾಗಿದೆ ಅತ್ತೆ. ಅಯ್ಯೋ, ಫ್ರಾಕ್ಚರ್ ಗಿಕ್ಚರ್ ಆಗಿರ್ಬೇಕೇನೋ. ಅತ್ತೆ ಅಂತದೆಲ್ಲ ಏನೂ ಇಲ್ಲ. ನೋಡ್ಕೊಂಡು ಓಡಾಡ್ಬೇಕಲ್ವಾ ಅಮ್ಮ? ಡಾಕ್ಟರ್ ಬರಕ್ ಹೇಳ. ಡಾಕ್ಟ್ರ? ದಿಶಾ ಡಾಕ್ಟರ್ ಯಾಕೆ? ನಂಗೇನು ಆಗಿಲ್ಲ. ಇಟ್ಸ್ ಜಸ್ಟ್ ಎ ಸ್ಪ್ರೇನ್. ದಿಶಾ ಡಾಕ್ಟರ್ ಲೇಟ್ ಆಗತ್ತೆ ದಿಶಾ. ಆರಾಧ್ನಾ, ಎಲ್ಲಿಗೆ ಹೋಗ್ತಾ ಇದೀವಿ? ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಆರಾಧ್ನಾ, ಇಲ್ಲಿಗೆ ಹೋಗ್ತಿದ್ಯಾ? ಮೇಡಮ್ ಹೇಳಿರೋ ಗಿಫ್ಟ್ ಸಿಗೋದು ಮಾಲ್ ಅಂತ ಪ್ಲೇಸ್ಗಳಲ್ಲಿ. ಬಾ, ಅಲ್ಲಿಗೆ ಹೋಗೋಣ. ನಿನ್ ತಲೆ ಎಲ್ಲ ಮಾಲಲ್ಲಿ ಸಿಗುತ್ತೆ ಅನ್ನೋ ಭ್ರಮೇಲ್ ಬದುಕ್ಬೇಡ. ಬಾ ನನ್ ಜೊತೆ. ಮಾಲಲ್ಲಿ ಸಿಗಲ್ವಾ? ಬಾ ರವಿ. ಓಕೆ. ಅಣ್ಣ ನಮಸ್ಕಾರ. ಇಲ್ಲೇನ್ ಸಿಗುತ್ತೆ ಅಂತ ಬಂದಿದ್ಯಾ? ಹೇಳ್ತೀನಿ ಸುಮ್ನಿರೋ. ಅಣ್ಣ, ಈ ತರ ಗಿಫ್ಟ್ ಬಾಕ್ಸ್ ಸಿಗುತ್ತಾ? ಇದಾ ಮೇಡಮ್? ಹಾ. ಇದೆ. ಅದೇ ಇಲ್ಲೋಡು, ಸೇಮ್ ಫೋಟೋನಲ್ಲಿ ಇರೋ ತರಾನೇ ಇದೆ. ಹೌದಲ್ವಾ ಸರ್? ಪ್ಯಾಕಿಂಗ್ ಎಲ್ಲ ಸೇರಿ ಎಷ್ಟಾಗುತ್ತೆ? 8,500 ಸರ್. 8,500ನಾ? ಹಾ, 8,500ನಾ? ಇದ್ಯಾಕೆ ಬಾಯ್ ಬಿಟ್ಕೊಂಡು ನೋಡ್ತಿದ್ಯಾ? ಮಾಲಲ್ಲಿ ಆಗಿದ್ರೆ ಇದು 10,000-12,000 ತಗೊಂಬಿಡು. ನೀನೇನು ಮಾತಾಡ್ಬೇಡ, ಸ್ವಲ್ಪ ಸುಮ್ನಿರು. ಅಣ್ಣ, ನಾನ್ ಕೇಳಿದ್ದು 1 ಬಾಕ್ಸ್ ರೇಟು, 10 ಬಾಕ್ಸ್ದಲ್ಲ. ಹೋಲ್ಸೇಲ್ ರೇಟ್ಗೆ ಹಾಕೊಡಿ. ಹೋಲ್ಸೇಲ್ ರೇಟ್ ಅಲ್ಲಿ ಹೇಳ್ತಿರೋದು. ಬೇಕಾದ್ರೆ ಬೇರೆ ಅಂಗಡಿಲಿ ವಿಚಾರಿಸ್ಕೊ ಬನ್ನಿ, ಎಲ್ಲೂ ಸಿಗಲ್ಲ. ಅಯ್ಯಯ್ಯೋ, ನಾನು ನಿಮ್ಮ ಅಂಗಡಿಲೇ ತಗೊಳ್ಳೋದು, ಅದಂತೂ ಫಿಕ್ಸು. ಏನ್ ಗೊತ್ತಾ ಅಣ್ಣ, ನನ್ ಬಜೆಟ್ ಇರೋದು 4,000 ಅಷ್ಟೇ. ಏನೇ ನೀನು ಇಷ್ಟೊಂದು ಚೌಕಸಿ ಮಾಡ್ತಿದ್ಯಾ? ಅಯ್ಯಪ್ಪ, ಅವ್ನು ಹೊಡೆಯೋದಕ್ಕೂ ಮುಂಚೆ ಹೊರಟೋಗೋಣ ಬಾರೆ. ನೀನ್ ಸ್ವಲ್ಪ ಸುಮ್ನಿರು. ಅಣ್ಣ, ದಯವಿಟ್ಟು ಕಮ್ಮಿ ಮಾಡ್ಕೊಳ್ಳಿ ಅಣ್ಣ. ಏನ್ ತಮಾಷೆ ಮಾಡ್ತಿದ್ಯಮ್ಮ? ಫಸ್ಟ್ ಡೇ ಕೆಲ್ಸಕ್ಕೆ ಸೇರ್ಕೊಂಡಿದೀನಿ, ನನ್ ಮೊದಲನೇ ಅಸೈನ್ಮೆಂಟ್ ಬೇರೆ ಅಣ್ಣ. ಹೇಳಿದ್ನಲ್ಲ, ಇನ್ನು ತುಂಬಾ ಬರೋದಿದೆ. ಮಾರ್ಕೆಟ್ ಅಲ್ಲಿ ಎಲ್ಲೂ ಹೋಗಲ್ಲ, ನಿಮ್ಮ ಅಂಗಡಿಗೆ ಬರ್ತೀನಿ. ಸರಿ, ಒಂದ್ 200 ರೂಪಾಯಿ ಕಡಿಮೆ ಮಾಡ್ಕೊಮ್ಮ, ಅದಕ್ಕಿಂತ ಕಡಿಮೆ ಆಗಲ್ಲ. ಏನಣ್ಣ ನೀವು ಇಷ್ಟೆಲ್ಲಾ ಚೌಕಾಸಿ ಮಾಡಿದೀನಿ, ಬರೀ 200 ರೂಪಾಯಿ ಅಷ್ಟೇ ಕಮ್ಮಿ ಮಾಡ್ತಿದ್ದೀರಾ? ನನ್ ಮಾತಿಗೆ ಇಷ್ಟೇನಾ ಬೆಲೆ? ಆಯ್ತು ಸಿಸ್ಟರ್, ನಂಗೂ ಬೇಡ ನಿಮ್ಗೂ ಬೇಡ, 7,500 ಫೈನಲ್. ಸಿಸ್ಟರ್ ಅಂತ ಕಮಿಟ್ ಆಗಿದ್ದೀರಾ ಅಣ್ಣ? ನಿಮ್ಗೂ ಬೇಡ ನನ್ಗೂ ಬೇಡ, 5,500 ಫೈನಲ್ ಅಷ್ಟೇ. ಬರಲ್ಲಮ್ಮ. ಅಣ್ಣ, ಪ್ಯಾಕ್ ಮಾಡಿ. ನೋಡಿ ಅಣ್ಣ, ಇನ್ಮೇಲೆ ಸಿಗೋ ಎಲ್ಲ ಆರ್ಡ್ರಿಗೂನು ಸಿದ್ದಿ ಕಣ್ಣುಗೆ ಫೋನ್ ಮಾಡೋದು. ಎಷ್ಟು ಬಾಕ್ಸ್ ಅಮ್ಮ? 200 ಬಾಕ್ಸ್ ಬೇಕು. ಸರಿ.
ಮೆತ್ತಿಗೆ ನಿಧಾನ. ನಾನು ಚೆಕ್ ಮಾಡ್ತೀನಿ ರಾಜ್. ಇಲ್ಲಿ ಪೇನ್ ಇದೆಯಾ? ಅಲ್ಲಲ್ಲ, ಚೂರ್ ಕೆಳಗಡೆ. ಇಲ್ಲಿ ಐ ಥಿಂಕ್ ಇಟ್ಸ್ ಜಸ್ಟ್ ಎ ಸ್ಪ್ರೇನ್. ಪೇನ್ ಕಿಲ್ಲರ್ಸ್ ಅಲ್ಲಿ ಹೋಗುತ್ತೆ ಅಲ್ವಾ? ಶ್ವೇತಾ, ಸರಿಯಾಗಿ ಚೆಕ್ ಮಾಡಿ. ಅಕ್ಕ ಚಿಕ್ಕವಳಿದ್ದಾಗ ಸ್ಕೇಟಿಂಗ್ ಆಡ್ಬೇಕಾದ್ರೆ ಜಾರ್ ಬಿದ್ದಿದ್ಲು, ಕಾಲು ಮುರ್ಕೊಂಡಿದ್ಲು. ಅದೇ ಕಾಲು. ಆಗ ಆ ಕಾಲಿಗೆ ಪ್ಲೇಟ್ ಹಾಕಿದ್ರು, ಮತ್ತೆ ಏಟ್ ಮಾಡ್ಕೋಬೇಡ ಅಂತ ಹೇಳಿದ್ರು. ಈಗ ಮತ್ತೆ ಏಟ್ ಆಗಿದೆ. ಪ್ಲೀಸ್ ಒಂದ್ಸಲ ಎಕ್ಸ್ರೇ ಮಾಡ್ಬಿಡಿ. ರಾಜ್, ನಾನು ಡಾಕ್ಟ್ರು. ಅಷ್ಟಕ್ಕೂ ಅಮ್ಲಿನ್ ಕಾಲ್ಗೆ ಪ್ಲೇಟ್ ಹಾಕಿರೋದು ನನಗೂ ಗೊತ್ತಿದೆ. ಆದ್ರೂ ಒಂದ್ಸಲ ಎಕ್ಸ್ರೇ ಮಾಡ್ಬಿಡಿ. ಏನೇ ನಿನ್ ತಮ್ಮ ಅಮ್ಮು, ನಾನು ಏನ್ ಹೇಳಿದ್ರು ನನ್ ಮಾತೆ ಕೇಳ್ತಿಲ್ಲ. ಪ್ಲೀಸ್ ಶ್ವೇತಾ, ನನ್ ಸಮಾಧಾನಕಾರ ಎಕ್ಸ್ರೇ ಮಾಡಿಸ್ಬಿಡಿ. ಓಕೆ. ಫೆಸಿಲಿಟೀಸ್ ಅವೈಲಬಲ್. ಸೂಪರ್ ಕಣೆ ಆರಾಧ್ನ ನೀನು. ನಾನಾಗಿದ್ರೆ ಒಂದು ಬಾಕ್ಸ್ಗೆ 11,000 ಬಿಲ್ ಮಾಡಿಸ್ತಾ ಇದ್ದೆ. ಆದ್ರೆ ನೀನು 6,000ದಲ್ಲೇ ಕೆಲಸ ಮುಗಿಸಿದ್ದೆ. ಫಸ್ಟ್ ಡೇನೆ ಕಂಪ್ನಿ ಇಷ್ಟೆಲ್ಲ ಸೇವ್ ಮಾಡಿದ್ಯಾ ಅಂದ್ರೆ ಮೇಡಮ್ ನಿನ್ ಕೆಲಸನ 100% ಅಪ್ರಿಶಿಯೇಟ್ ಮಾಡ್ತಾರೆ. ಇರೋ 10 ರೂಪಾಯಲ್ಲಿ 20 ರೂಪಾಯಿ ವ್ಯವಹಾರ ಹೇಗ್ ಮಾಡೋದು ಅನ್ನೋದನ್ನ ಕಲ್ತ್ಕೋಬೇಕು. ಇಲ್ಲ ಅಂದ್ರೆ ಬದುಕು ಕಷ್ಟ ಆಗ್ಬಿಡುತ್ತೆ. ಬಿಸ್ನೆಸ್ ಅಲ್ಲಿ ನಿನಗೆ ಒಳ್ಳೆ ಫ್ಯೂಚರ್ ಇದೆ. ನಿನಗಿರೋ ಬುದ್ಧಿ ನನಗಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಎಲ್ಲೋ ಇರ್ತಾ ಇದ್ದೆ. ಥ್ಯಾಂಕ್ ಯು. ಇದೇ ಖುಷಿಗೆ ನಾನು ನಿಂಗೆ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದ್ನಲ್ವಾ, ಬಾ ಕೊಡಿಸ್ತೀನಿ. ಏನಕ್ಕ ಇಷ್ಟೊತ್ತಾಯ್ತು? ನಿನ್ ಫ್ರೆಂಡ್ ಇನ್ನೂ ರಿಪೋರ್ಟ್ ತಂದಿಲ್ಲ. ಏನೋ ಸೀರಿಯಸ್ ಪ್ರಾಬ್ಲಮ್ ಆಗಿರ್ಬೇಕು. ನೋಡು, ಏನೂ ಆಗಿಲ್ಲ. ಈಗ ಸಮಾಧಾನನಾ? ಆದ್ರೂ ಒಂದು ECG ಮಾಡಿಸ್ಬಿಡ್ತೀರಾ? ಶ್ವೇತಾ, ನೀನು ಬೇರೆ ಪೇಷಂಟ್ಸ್ ನೋಡು. ಅವ್ನು ಹಾಗೆ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ನನ್ನ ಫ್ರೆಂಡ್ ಮುಂದೆ ಮರ್ಯಾದೆ ಎಲ್ಲ ತೆಗಿತೀಯಲ್ಲ. ರಾಜ್, ನಿನಗೆ ನನ್ನ ಕಂಡ್ರೆ ಯಾಕೆ ಇಷ್ಟೊಂದು ಪ್ರೀತಿ? ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ ಅಷ್ಟೇ. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಓ ಹೌದಾ? ಹಾಗಿದ್ರೆ ಈ ಬಿಲ್ಡಿಂಗ್ ಮೇಲಿಂದ ಜಂಪ್ ಮಾಡ್ಬಿಡು. ಮಾಡ್ತೀನಿ. ಆದ್ರೆ ಮಾಲ್ಡೀವ್ಸ್ ಇಂದ ಬಂದ ಮೇಲೆ ಜಂಪ್ ಮಾಡ್ತೀನಿ. ತಗೋ ರವಿ. ಅಬ್ಬಬ್ಬಬ್ಬ, 2 ಇಡ್ಲಿ. ಅಲ್ಲಿ ನೋಡಿದ್ರೆ ಚೌಕಾಸಿ, ಇಲ್ಲಿ ನೋಡಿದ್ರೆ ಕಂಜೂಸ್ತನ. ನೀನಿನ್ನೂ ಬದಲೇ ಆಗಿಲ್ವಾ? ಅಲ್ಲ, ಅಷ್ಟು ಒಳ್ಳೆ ಕಂಪ್ನಿಲಿ ಕೆಲಸ ಸಿಕ್ಕಿದೆ, 2 ಇಡ್ಲಿ ಪಾರ್ಟಿ ಮುಗಿಸ್ತಾ ಇದೆಯಲ್ಲ. ನೀನ್ ಹಿಂಗೆ ಅಂತ ಹೇಳಿದ್ರೆ ನಾನೇ ಒಂದು ಒಳ್ಳೆ ಹೋಟ್ಲು ಕರ್ಕೊಂಡು ಹೋಗ್ತಿದ್ನಪ್ಪ. ಅಷ್ಟಕ್ಕೂ ಇದು ಕಂಜೂಸ್ತನ ಅಲ್ಲಪ್ಪ, ಪ್ರಾಕ್ಟಿಕಲ್ ಆಗಿ ಬದುಕೋದು. ಬಿಸ್ನೆಸ್ ಅಲ್ಲಿ 1 ರೂಪಾಯಿನೂ ಇಂಪಾರ್ಟೆಂಟ್ ಗೊತ್ತಾ? ನಮ್ ಕೆಪಾಸಿಟಿ ಇರೋದಿಷ್ಟೇ. ಕನಸು ತುಂಬಾ ಬಲಿ ಕೇಳುತ್ತೆ. ನಮ್ಮ ಊಟ, ನಮ್ಮ ನಿದ್ದೆ, ನಮ್ಮ ಸುಖ ಎಲ್ಲಾನು ಬಲಿ ಕೊಡ್ಬೇಕು. ನನ್ನ ಕನಸು ತುಂಬಾ ದೊಡ್ಡದಿದೆ. ಚಿಕ್ಕದಾಗಿ ಕನ್ಸ್ಕೊಂಡ ಅಭ್ಯಾಸ ಇಲ್ಲ ನನಗೆ. ಯಾಕಂದ್ರೆ ನಮ್ಮಪ್ಪ ದೊಡ್ಡದಾಗಿ ಕನ್ಸು ಕಾಣೋದು ಹೇಳ್ಕೊಟ್ಟಿದ್ದಾರೆ. ಆಕಾಶಕ್ಕೆ ಹಾರ್ಬೇಕನ್ನೋ ಕನ್ಸಂತೂ ಇದೆ, ಹಾರೋಕ್ಕೂ ಗೊತ್ತಿದೆ. ಆದ್ರೆ ರೆಕ್ಕೆ ಇಲ್ಲ ಅಷ್ಟೆ. ಎಲ್ಲಿವರೆಗೂ ಬಂತು ನಿನ್ ಕನ್ಸು? ಕಂಪನಿ ಕಟ್ಟೋಕ್ ಬೇಕಾಗಿರೋ ಎಕ್ಸ್ಪೀರಿಯನ್ಸು, ಎಜುಕೇಶನು ಎಲ್ಲ ಇದೆ. ಆದ್ರೆ ಅದೇ ಇಲ್ಲ. ಅದು ಬರುತ್ತೆ ಬಿಡು, ದುಡ್ಡಿಗೇನು. ಇವತ್ತೊಬ್ರ ಹತ್ರ ಇರುತ್ತೆ, ನಾಳೆ ಇನ್ನೊಬ್ರ ಹತ್ರ ಇರುತ್ತೆ, ನಾಳಿದ್ದು ನಿನ್ನ ಕೈಗೂ ಬರುತ್ತೆ. ನೋಡಿದ್ಯಾ, ದೇವ್ರು ಹೂ ಅಂತ ಇದ್ದಾನೆ. ಆಗುತ್ತೆ. ರಾಜ್, ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಿದ್ಯಾ. ಗುಡ್. ಥ್ಯಾಂಕ್ ಯು. ಅದ್ ಸರಿ, ಅಪ್ಪ ನಿನಗೆ ಕಂಪನಿ ರೆಸ್ಪಾನ್ಸಿಬಿಲಿಟಿ ಕೊಡೋದ್ರ ಬಗ್ಗೆ ಹೇಳ್ತಿದ್ರಲ್ಲ, ನಿನ್ನ ಅಭಿಪ್ರಾಯ ಏನು? ನನಗ
ಇಷ್ಟು ಬೇಗ ನಾನು ಕೆಲಸ ಮಾಡಿದ್ರೆ ನಾನು ಚೈಲ್ಡ್ ಲೇಬರ್ ಅಂತ ಹೇಳ್ಬಿಡ್ತಾರೆ. ನನಗೆ ಇಷ್ಟ ಇಲ್ಲ ಅಂದ್ರೂ ನೀವು ಪ್ರೆಷರ್ ಹಾಕಿದ್ರೆ ಅದನ್ನ ಹರಾಸ್ಮೆಂಟ್ ಅಂತ ಹೇಳ್ತಾರೆ. ಆದ್ರೆ ಯಾವತ್ತಿದ್ರು ಕಂಪನಿನ ನೀನೇ ನೋಡ್ಕೊಂಡು ಹೋಗ್ಬೇಕು ಕಣೋ, ಹಾಗಂತ ಡ್ಯಾಡ್ ಹೇಳ್ತಿದ್ರು. ಡ್ಯಾಡ್ಗೆ ಏನಕ್ಕ, ಅವ್ರಿಗಿರೋ ಆಸೆ ಎಲ್ಲ ನನ್ನ ಮೇಲೆ ಇರಕ್ ನೋಡ್ತಿರ್ತಾರೆ. ನಂದಿನ್ನು ಎಂಜಾಯ್ ಮಾಡೋ ಏಜ್ ಅಕ್ಕ. ನಾನಿನ್ನು ವರ್ಲ್ಡ್ ಟೂರ್ ಮಾಡ್ಬೇಕು ಅಂತ ಇದೀನಿ. ಈ ಏಜ್ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಗಿಟಿ ಅಂತ ಹಾಯಾಗಿದ್ದಾರೆ. ಆಯ್ತು, ನಿಂಗೆ ಏನ್ ಇಷ್ಟನೋ ಅದೇ ಮಾಡು. ನಿನಗ್ ನನ್ ಸಪೋರ್ಟ್ ಇದೆ, ಆಯ್ತಾ? ಥ್ಯಾಂಕ್ ಯು ಅಕ್ಕ. ನಮಗ್ ಹೇಗ್ ಅನ್ಸುತ್ತೋ ಹಾಗಿರ್ಬೇಕು, ಅದೇ ಸರಿ ಅಕ್ಕ. ನಿನ್ ಡ್ರೀಮ್ ಏನಪ್ಪಾ ಅಂತ ಕೇಳಿದ್ರೆ ಲೈಫ್ ನ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತೀನಿ. ಹೋಗೋಣ? ಸಿರಿ, ನನ್ ಫೋನ್ ಒಂಚೂರು ಚಾರ್ಜ್ ಹಾಕ್ಬಿಡೆ. ಏಕೆ ನಿನಗ್ ಕೈ ಇಲ್ವಾ? ಎಲ್ಲಿಗೆ ಹೋಗ್ತಿದ್ಯಾ? ಸ್ನಾನಕ್ಕೆ ಕಣೆ. ನೀನ್ ಬರೋವರೆಗೂ ನನಗ್ ಕಾಯ್ಕೊಂಡ್ ಕೊಡಕ್ಕಾಗಲ್ಲ. ಕೊಡು, ನಾನು ಹೋಗ್ತೀನಿ. ಸಿರಿ, ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ. ಮಹಾದೇವಮ್ಮನ ಮೊಮ್ಮಗಳಿಗೆ ನೀರ್ ಹಾಕಕ್ಕೆ 5 ಜನ ಮುತ್ತೈದರ್ ಬೇಕು ಅಂತ ಕರೆದಿದ್ದಾರೆ. ಹೋಗ್ ಬರ್ತೀನಿ ಕಣೆ. ಸರಿಮಾ. ಅನ್ನ ಮಾಡಿಟ್ಟಿದ್ದೀನಿ, ಪುಳಿಯೋಗರೆ ಗೊಜ್ಜು ಕಲಿಸ್ಕೊ. ಮುತ್ತೈದರು ಬೇಕು ಅಂತ ಕರಿತಾ ಇದ್ದಾರಾ? ಹೋಗ್ಬಾ, ಒಳ್ಳೇದಾಗ್ಲಿ. ಹಂಗೆ ಈ ಭಾಗ್ಯ ಸಿಕ್ಕಿದ್ದು ನನ್ನಿಂದನೇ ಅಂತ ಮರಿಬೇಡ. ಏನು ಅರ್ಥ ಆಗ್ಲಿಲ್ವಾ? ಇಂಥವೆಲ್ಲ ನಿನಗೂ ನಿನ್ನ ಮಗಳಿಗೆ ಎಲ್ಲ ಅರ್ಥ ಆಗುತ್ತೆ. ನನ್ನಿಂದನೇ ಅಲ್ವೇನೆ ನಿನ್ ಮುತ್ತೈದೆ ಆಗಿದ್ದು. ನಾನೇನಾದ್ರೂ ನಿನ್ನ ಮದುವೆ ಆಗ್ಲೇ ಇಲ್ಲ ಅಂದಿದ್ರೆ ಇವತ್ತು ಅರ್ಶನ ಕುಂಕುಮಕ್ಕೆ ನಿನ್ನ ಯಾರೇ ಕರೀತಾ ಇದ್ರು? ಹಂಗೆ ಬರ್ತಾ ಬರಿಗೈಲಿ ಬರಬೇಡ. ಎಲೆ ಅಡಿಕೆ ಜೊತೆ ಮಿನಿಮಮ್ 500 ರೂಪಾಯಿ ಇಸ್ಕೊಂಬ. ಏನ್ ಮಾತು ಅಂತ ಆಡ್ತೀರ್ರಿ? ನಾನ್ ಅವ್ರ ಮನೆಗೆ ಹೋಗಿ 500 ರೂಪಾಯಿ ನಂಗೆ ಕೊಡಿ ಅಂತ ಹ್ಯಾಕ್ ಕೇಳೋದು? ಯಾಕೆ ಕೇಳಕ್ಕಾಗಲ್ಲ? ಅರ್ಶನ ಕುಂಕುಮಕ್ಕೆ ಹೋಗ್ತಾರ ಯಾರು, ನಾನಾ ನೀನಾ? ಎಲೆ ಅಡಿಕೆ ಕೊಡ್ತಾರೆ ತಾನೆ, ಅದ್ರಲ್ಲಿ 50 ರೂಪಾಯಿ ಇಡ್ತಾರೆ. 50 ರೂಪಾಯಿ ಬೇಡ 500 ರೂಪಾಯಿ ಅಂತ ಕೇಳು, ಕೊಡ್ತಾರೆ, ಇಸ್ಕೊಂಬ. ಆಶೀರ್ವಾದ ಮಾಡ್ತಾ ಇದ್ದೆ ಕಣೆ, ಅದನ್ನ ಪುಕ್ಸಟ್ಟೆ ಮಾಡಬಾರ್ದು. 500 ರೂಪಾಯಿ ಇಸ್ಕೊಂಡ್ ಬಾ. ಸೋರುತ್ತಿಹುದು ಮನೆಯ ಮಾಳಿಗೆ ತುಂಬಾ ಬೆಳೀತಾ ಇದೆ, ಕಟ್ ಮಾಡಿ ಬಿಸಾಕ್ಬೇಕು. ನನ್ನ ಹೆಂಡತಿ ಮಗಳೇ, ಕೆಲ್ಸ ಸಿಕ್ತು ಅಂತ ಶೋ ಕೊಟ್ಕೊಂಡು ಓಡಾಡೋದಲ್ಲ. ಓನರ್ ಬರ್ತಾರೆ, ಬಾಡಿಗೆ ಮಡಗು ಅಂತಾರೆ, ಬರ್ತಾ ಅಡ್ವಾನ್ಸ್ ಇಸ್ಕೊಂಡ್ ಬಾ. ಇಷ್ಟು ಬೇಗ ಅಡ್ವಾನ್ಸ್ ಕೇಳ್ಬೇಕಾ? ಕೆಲ್ಸಕ್ಕೆ ಸೇರ್ಕೊಂಡು ಇನ್ನೂ ನೆಟ್ಟಿಗೆ 2 ದಿನ ಆಗಿಲ್ಲ, ಆಗ್ಲೇ ಅಡ್ವಾನ್ಸ್ ಕೇಳಿದ್ರೆ ಯಾರು ಕೊಟ್ಬಿಡ್ತಾರೆ? ಯಾರು ಕೊಡ್ತಾರೆ ಅಂತ ನನ್ ಕೇಳಿದ್ರೆ ನಾನೇನ್ ಮಾಡ್ಲಿ? ಮನೆ ನಂದು, ಸಂಪಾದನೆ ನಂದು, ಹಂಗೆ ಹಿಂಗೆ ಅಂತ ಇಲ್ದೇರೋ ಮೀಸೆ ಎಲ್ಲ ತಿರುತ್ತಾ ಇದ್ದೆ. ಅದೇ ರೋಷ ಈಗ್ಲೂ ಇರ್ಬೇಕು. ಇಲ್ಲಿ ನೋಡಿಲೆ, ನಾನ್ ಮನೆ ನೋಡ್ಕೋಬೇಕಾದ್ರೆ ಹಿಂಗೆಲ್ಲ ಇರ್ಲಿಲ್ಲ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯನ್ನು ಬಿಡು ನಾಲಿಗೆ. ಸಾಹೇಬ್ರು ಮನೆಯಲ್ಲೇ ಇದ್ರ? ಮತ್ತೆ ಹಾಗಿದ್ಮೇಲೆ ನಮ್ಮ ಜೊತೆ ದೇವಸ್ಥಾನಕ್ಕೆ ಬರಬಹುದಿತ್ತು ಅಲ್ವಾ? ಯಾವಾಗ ನೋಡಿದ್ರು ಫೋನು, ಪಾರ್ಟಿ, ಹುಡುಗರು, ಫ್ರೆಂಡ್ಸು ಸುತ್ತೋದು, ಬರೀ ಇದೇ ಆಯ್ತು. ಸಾವಿತ್ರಿ, ನಿನ್ನ ಮಗನಿಗೆ ತಾನು ಯಾರ ಮಗ ಅನ್ನೋದಾದ್ರು ನೆನಪಿದೆಯಾ? ಎಷ್ಟು ಸರಿ ಅಂತ ಹೇಳೋದು? ಹೇಳಿ ಹೇಳಿ ನನಗೂ ಸಾಕಾಗೋಯ್ತು. ನನಗನ್ಸುತ್ತೆ ಅವ್ನು ಕೇಳ್ದಾಗ್ಲೆಲ್ಲ ಬೇಕಾದನ್ನೆಲ್ಲ ಕೊಡಿಸಿ ಅವ್ನು ಬೆಳೆಸೋ ರೀತಿಯಲ್ಲಿ ನಾವೇ ತಪ್ಪು ಮಾಡಿಬಿಟ್ವಾ ಅಂತ. ಇಲ್ಲ ರೀ, ಅವ್ನು ಉಳ್ದವ್ರು ಹಾಗಲ್ಲ. ಸ್ವಲ್ಪ ಲಗಾಮ್ ಹಾಕಿ ದಾರಿ ತೋರಿಸಿದ್ರೆ ಅವ್ನ್ ಜವಾಬ್ದಾರಿ ಕಲ್ತ್ಕೋತಾನೆ. ಈಗ್ಲೂ ಅಷ್ಟೇ, ಅವ್ನಿಗೇನಾದ್ರೂ ಒಂದ್ ಕೆಲ್ಸ ಕೊಟ್ಟು ನೋಡಿ ಮನಸ್ಸಿಟ್ಟು ಮಾಡ್ತಾನೆ. ಕೆಲ್ಸನ ತುಂಬಾ ಚೆನ್ನಾಗಿ ಹೇಗ್ ಮಾಡೋದು ಅಂತ ಅವನಿಗೆ ಗೊತ್ತು ರೀ. ಆದ್ರೆ ಏನ್ ಮಾಡೋದು, ಅವ್ನ ನಕ್ಷತ್ರನೇ ಹಾಗಿದೆ.
ಸ್ವಲ್ಪ ಲೇಟು ಆದ್ರೆ ಕಲ್ತ್ಕೋತಾನೆ ರೀ. ಏನ್ ಮಾತಾಡ್ತಿದ್ಯಾ ಸಾವಿತ್ರಿ? ಅವ್ರಿಗೀಗ 26 ವರ್ಷ. ನೆನಪಿದೆಯಾ ನಿನಗೆ? ನಾನು 24 ವರ್ಷದವನಿದ್ದಾಗ ನಿನ್ ತಂದೆ ಹತ್ರ ಸಾಲ ಮಾಡಿ ಹೊಸ ಕಂಪ್ನಿ ಶುರು ಮಾಡಿದ್ದೆ. ಸಾಲ ತೀರ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ನಿನಗೆ ಅರ್ಥ ಆಗೋದಿಲ್ವ? ಓಡ್ತಾ ಇರೋ ಜಮಾನ ಇದು. ಇಷ್ಟು ನಿಧಾನ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಂತ ಅವನ ಜಾಸ್ತಿ ಕಟ್ ಹಾಕಿ ಪಾಠ ಹೇಳ್ಕೊಡಕ್ ಆಗಲ್ಲ ರೀ. ಅವ್ನ್ ಚಿಕ್ಕ ಮಗು ಅಲ್ಲ, ಅವನಾಗ ಅವನೇ ಕಲ್ತ್ಕೊಳ್ತಾನೆ ರೀ. ನೋಡು, ಅವನು ಚಿಕ್ಕವನ ಅಥವಾ ದೊಡ್ಡವನ ಮೊದಲು ನೀನ್ ಡಿಸೈಡ್ ಮಾಡು. ಅವ್ನ್ ಚಿಕ್ಕವನ ರೀ, ಅಂದ್ರೆ ಹಾಗಲ್ಲ, ಅವ್ನ್ ದೊಡ್ಡವನಾಗಿದ್ದಾನೆ. ಅವನಿಗೆ ಇಂಟ್ರೆಸ್ಟ್ ಇರೋ ಕೆಲಸ ಅವ್ನು ತುಂಬಾ ಚೆನ್ನಾಗಿ ಮಾಡ್ತಾನೆ ರೀ. ನೀವ್ ನೋಡ್ತಾ ಇರಿ, ಒಂದಿನ ನನ್ನ ಮಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ನಾವೇ ನಮ್ಮ ಮಕ್ಕಳನ್ನ ನಂಬಿಲ್ಲ ಅಂದ್ರೆ ಅದ್ ಹೇಗೆ ರೀ? ಒಂದಿನ ಯಾವತ್ ಬರುತ್ತಾ ನಿನ್ನ ಒಂದು ದಿನ? ಇಲ್ಲಿ ಕೇಳು ಸಾವಿತ್ರಿ, ನಿನ್ ಮಗ ಹಾಳಾಗೋದಕ್ಕೆ ಒಂದು ರೀತಿಯಲ್ಲಿ ನೀನು ಕಾರಣ. ಅದ್ ಹಾಗಲ್ಲ. ಮಾತಾಡ್ಬೇಡ ನೀನು. ಮಾತಿಗೂ ವಹಿಸ್ಕೊಂಡು ಬಂದ್ಬಿಡ್ತೀಯ. ಅಯ್ಯೋ, ಏನ್ ಸಾರು ಅಂತ ಕೇಳ್ತಿಯಲ್ಲಕ್ಕ? ಬರೀ ಬೇಳೆ ಸಾರು ಮಾಡಿದ್ದೆ. ನಮ್ಮನೆಲ್ಲ ನಮ್ಮ ಯಜಮಾನ್ರು ತರಕಾರಿ ತಿನ್ನಲ್ಲ. ಬೆಳಗ್ಗೆ ಏನ್ ಮಾಡೋದು, ರಾತ್ರಿ ಏನ್ ಮಾಡೋದು, ಇದೇ ಗೋಳಾಗೋಗಿದೆ. ಹಾ ಅಕ್ಕ, ಒಂದ್ 5 ನಿಮಿಷ ಮಾಡ್ಲಾ? ಸರಿ ಅಕ್ಕ. ತಗೊಳ್ಳಿ ಅಕ್ಕ, ಸಕ್ಕರೆ ಸ್ವಲ್ಪ ಲೇಟ್ ಆಯ್ತು. ಅಯ್ಯೋ ರೇತಿ, ನಿಂಗೇನ್ ತಲೆ ಕೆಟ್ಟೈತಾ? ಈಸ್ಕೊಂಡ್ ಹೋಗಿದ್ ಬೇಳೆ ಸಕ್ಕರೆ ವಾಪಸ್ ತಂದು ಕೊಡ್ತಿದ್ಯಾ? ರೇವತಿ ರೇವತಿ, ಯಾಕೆ ಅಳ್ತಿದ್ಯಮ್ಮ? ಏನಾಯ್ತು? ಕಮಲಕ್ಕ, ನನ್ ಕೈಲಿ ಆಗ್ತಿಲ್ಲ ಕಮಲಕ್ಕ. ಯಾಕೋ ಮನ್ಸೇ ಸರಿ ಇಲ್ಲ. ಪಾಪ ನನ್ ಮಗಳು ಆರಾಧನ ನೋಡಿದ್ರೆ ಕರುಳ್ ಕಿವುಚದಂಗ ಆಗತ್ತೆ. ದೇವ್ರಂತ ಹುಡುಗಿ, ಅಂತ ಹುಡುಗಿ ಇನ್ಯಾರಿಗ್ ಸಿಗ್ತಾಳೆ ಹೇಳಿ? ಆ ಮಗುನ ನನ್ ಗಂಡ ಮತ್ತೆ ಸಿರಿ ಹುರಿದು ಮುಕ್ತಾರೆ. ಆ ಮಗು ಒಂದ್ ಒಳ್ಳೆ ಬಟ್ಟೆ ಹಾಕಂಗಿಲ್ಲ ಕಮಲಕ್ಕ. ಈ ವಯ್ಯ ಅಂತೂ ಹೆಜ್ಜೆ ಹೆಜ್ಜೆಗೂ ಅವಳನ್ನ ಹೀಯಾಳ್ಸಿ ಇಡ್ತಾರೆ. ನಾನ್ ಏನ್ ಮಾಡ್ಲಿ ಕಮಲಕ್ಕ? ನೀನ್ ಯಾಕೆ ಹೇಳ್ತೀಯ ರೇವತಿ? ಹತ್ರ ಎಲ್ಲ ಸರಿ ಹೋಗ್ಬಿಡತ್ತಾ? ಒಳ್ಳೆ ಟೈಮು ಬಂದೇ ಬರುತ್ತೆ. ನಾನೇ ನಿನ್ನ ಹತ್ರ ತುಂಬಾ ದಿವಸದಿಂದ ಒಂದ್ ವಿಷಯದ ಬಗ್ಗೆ ಮಾತಾಡ್ಬೇಕು ಅನ್ಕೋತಿದ್ದೆ. ಅವಳಿಗೊಂದ್ ಮದ್ವೆ ಮಾಡ್ಬಿಡು, ಈ ಎಲ್ಲಾ ವಿಷಯದಿಂದ ಮುಕ್ತಿ ಸಿಗತ್ತೆ. ನೀನ್ ಹೋ ಅಂದ್ರೆ ನಮ್ ಕಡೆ ಒಳ್ಳೆ ಹುಡುಗ ಇದ್ದಾನೆ, ನಾನೇ ಮಾತಾಡ್ತೀನಿ. ಅಯ್ಯಯ್ಯೋ, ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಂಗ ಆಗ್ಬಾರ್ದು ಕಮಲಕ್ಕ. ಈ ಮದ್ವೆ ಅಂದ್ರೆ ನನಗ್ ಯಾಕೋ ಭಯ ಕೂತಂಗ ಆಗ್ಬಿಟ್ಟಿದೆ. ಹಂಗೆಲ್ಲ ಏನು ಇಲ್ಲಮ್ಮ. ನಾನ್ ನಿಂಗೆ ಎಂತೆಂತದೋ ಸಂಬಂಧ ಹೇಳ್ತೀನ, ಒಳ್ಳೆ ಸಂಬಂಧನೇ. ಕಮಲಕ್ಕ, ಯಾವ್ದಕ್ಕೂ ಇವ್ರನ್ನೊಂದ್ ಮಾತು ಕೇಳ್ಬಿಟ್ಟು ಹೇಳ್ತೀನಿ. ನಮ್ಮ ಆರಾಧನಂಗ್ ಸಿಗೋ ಹುಡ್ಗ ಅದ್ ಎಲ್ಲಿದಾನೋ, ಆ ಋಣ ಯಾರಿಗಿದೆಯೋ ಯಾರಿಗ್ ಗೊತ್ತು. ಅವ್ರ ಫ್ಲವರ್ಸ್ ಎಲ್ಲ ಡೆಲಿವರ್ ಆಯ್ತಾ? ಅವ್ರು ಕೇಳಿದ್ದೆಲ್ಲ. ಆರಾಧನಾ, ರವಿ ಬನ್ನಿ. ನಿನ್ನೆ ಆರ್ಡರ್ ಡೆಲಿವರ್ ಮಾಡ್ಬೇಕಾಗಿತ್ತಲ್ಲ, ಏನಾಯ್ತು? ಅದ್ ನಿನ್ನೆ ಡೆಲಿವರಿ ಆಯ್ತು ಮ್ಯಾಮ್. ನಿನ್ನೆ ಡೆಲಿವರಿ ಆಯ್ತಾ? ಎಸ್ ಮ್ಯಾಮ್. ಗುಡ್ ಮ್ಯಾಮ್, 1 ಬಾಕ್ಸ್ಗೆ 6,000 ಫೈನಲ್ ಮಾಡಿ ಪರ್ಚೇಸ್ ಮಾಡಿದ್ವಿ. ವಾಟ್? ಸೊ ಆಲ್ ಟುಗೆದರ್ 4 lakhs ಸೇವ್ ಆಯ್ತು ಮ್ಯಾಮ್. 4 lakhs ಸೇವಾ? ಜಗದೀಶ್, ಅಶೋಕ್, ಕಮ್ಯಾ, ಈ ಕಂಪ್ನಿಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ನೀವು? ಮ್ಯಾಮ್, ಅದು ನೀವೆಲ್ಲರೂ ವರ್ಷಾನುಗಟ್ಲೆಯಿಂದ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಜಾಸ್ತಿ ಬಿಲ್ ಮಾಡಿ ದುಡ್ಡು ತಗೊಂಡಿದ್ದೀರಾ ಹೊರತು ಯಾರು ಕೂಡ ದುಡ್ಡು ಉಳಿಸ್ಬೇಕು ಅಂತ ಯೋಚನೆನೂ ಕೂಡ ಮಾಡಿಲ್ಲ. ಫಸ್ಟ್ ಟೈಮ್ ಐ ಆಮ್ ಹಿಯರಿಂಗ್. ವೆರಿ ಗುಡ್ ಆರಾಧನಾ, ವೆರಿ ಗುಡ್ ರವಿ.
ಐ ಆಮ್ ರಿಯಲಿ ವೆರಿ ವೆರಿ ಇಂಪ್ರೆಸ್ಡ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ವೆಡ್ಡಿಂಗ್ ಪ್ರೆಸೆಂಟೇಷನ್ ರೆಡಿ ಇತ್ತು, ಯಾವಾಗ ನೋಡ್ತೀರಾ? ಜಗದೀಶ್, ನಿಮಗೆ ಹೇಳೋದು ಮರ್ತೋಗಿತ್ತು, ನೀವು ಆ ಇವೆಂಟ್ನ ಮಾಡ್ತಾ ಇಲ್ಲ. ಯಾಕೆ ಮೇಡಮ್? ಅದನ್ನ ಮಾಡೋದಕ್ಕೆ ಸೂಟಬಲ್ ಪರ್ಸನ್ ಸಿಕ್ಕಿದ್ದಾರೆ. ಆರಾಧನಾ, ನೀನು ಮಾಡಿರೋ ಸ್ಮಾರ್ಟ್ ವರ್ಕ್ ನಂಗೆ ತುಂಬ ಇಷ್ಟ ಆಗಿದೆ. ಸೊ ನಮಗೆ ಸಿಕ್ಕಿರೋ ಬಿಗ್ ಬಜೆಟ್ ವೆಡ್ಡಿಂಗ್ ರಿಸೆಪ್ಷನ್ ಅರೇಂಜ್ಮೆಂಟ್ನ ಎಲ್ಲ ನೀನೇ ಮುಂದೆ ನಿಂತು ನೋಡ್ಕೋಬೇಕು. And it's a big opportunity. I will be there with you. Hello sir, hi. I'm so glad that you liked it. ನಮ್ಮ ಸ್ಟಾಫ್ ಆ ಗಿಫ್ಟ್ನ ಹುಡ್ಕೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಆ್ಯಕ್ಚುಲಿ ನೀವು 10,000 ಕೋಟ್ ಮಾಡಿದ್ರಿ, ಬಟ್ 12,000 ಆಗಿದೆ. ಬಟ್ ನಿಮಗೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಮುಖ್ಯ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಬಾಯ್. ಆ ಹುಡುಗಿ ತಂದಿರೋ ಗಿಫ್ಟ್ಗೆ ಪರ್ ಪೀಸ್ 12,000 ಇನ್ವಾಯ್ಸ್ನ ರೇಸ್ ಮಾಡಿ ಕಳಿಸ್ಕೊಡಿ.